ಶುಭ ಮುಂಜಾನೆ ಅಭಿಮಾನಿಗಳೇ, ಎಲ್ಲರಿಗೂ ಶುಭೋದಯ. ಎಲ್ಲರೂ ಎದ್ದಿದ್ದೀರಿ ನೀಲ ಅಭಿಮಾನಿಗಳೇ. ಟೈಮ್ ಆಯಿತು, 8 ಗಂಟೆ ಆಗ್ಲಿಕ್ಕೆ ಬಂದದ. ನಂದು ಸ್ನಾನ ಆಯಿತು, ನಾನು ರೆಡಿ ಆದೆ. ಪಟಾಫಟ್ ಅಂತ ಸಮೂ ಕಳಿಸ್ಕೊಡ್ಬೇಕಾಗ್ತದ. ಅಪ್ಪು ನಂದಗಡೆ ಹೋಗಿದ್ದಾನೆ ಗೊತ್ತಿದೆ ನಿಮ್ಗೆ. ಚಿನ್ನು ಜಿಮ್ಗೆ ಹೋಗಿದ್ದಾರೆ. ಇವತ್ತಿನ ಲಾಗ್ ಒಳಗೆ ಏನೇನಾಗ್ತದ ಸ್ಪೆಷಲ್ ನೋಡೋಣ. ಇವತ್ತು 31 ಡಿಸೆಂಬರ್ 31. ನಾಳೆ ಹೊಸ ವರ್ಷ ಬರ್ತಾ ಇದೆ. ಹಳೆಯ ಎಷ್ಟು ಬೇಗ 2025 ಮುಗೀತಂತ ನಮ್ಗೆ ಗೊತ್ತಾಗ್ಲಿಲ್ಲ. 2025 ಒಳಗೆ ಭಾಳ ನಮ್ದೆಲ್ಲ ಕೆಲಸಗಳು ಒಳ್ಳೆ ಕೆಲಸಗಳಾಗಿದ್ದಾವ. ಚಿನ್ನೊಂದು ರಿಟೈರ್ಮೆಂಟ್ ಆಗೈತಿ. ಆಮೇಲೆ ನಮ್ಮ ಮನೆ ಕೆಲಸ ಬಹಳಷ್ಟು ಆಗಿದಾವ. ಮತ್ತೆ 2026 ಒಳಗೆ ಏನೇನಾಗ್ತದೆ ನಮ್ಮ ಜೀವನ ಒಳಗೆ. ನಾಳೆಯಿಂದ ನಮ್ಮ ಹೊಸ ವರ್ಷ ಶುರು ಆಗ್ತದೆ, ನಿಮ್ಮೆಲ್ಲರದು ಶುರು ಆಗ್ತದೆ. ಅದಕ್ಕೆ ಇವತ್ತಿಂದ ಏನೇನದಾವಲ್ಲ ನೋವುಗಳನ್ನ ಒಂದು ಸೈಡಕ್ಕೆ ಇಟ್ಟು ಎಲ್ಲ ಮರೆತು ಏನೇನು ಖುಷಿ ದಿನಗಳೆಲ್ಲ ನೆನೆಸ್ಕೊಂಡು ಮತ್ತೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನಡೀರಿ ಎಲ್ಲರೂ. ಏನೇನು ಮಾಡ್ತೀವಿ, ಯಾರು ಬರ್ತಾರೆ, ಏನೇನು ನಾವು ಮಾಡೋರಿದ್ದೀವಿ ಇವತ್ತು ನೋಡಕ್ಕೆ ರೆಡಿ ಇದ್ರೆ ಅಂದರೆ ಇವತ್ತು ನಮ್ಮ ಜೊತೆ ಇಡೀ ದಿನ ನೀವು ಇರಬೇಕು, ಪೂರ್ತಿ ವಿಡಿಯೋ ನೋಡಬೇಕು. ಅಷ್ಟೊಂದು ತರಕಾರಿಗಳು ನೆನೆ ತೊಗೊಂಬಂದಿದ್ವಲ್ಲ, ನಿಮ್ಗೆ ಗೊತ್ತೇ ಇದೆ. ಆ ತರಕಾರಿಗಳು ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಅಕ್ಷರ ಅಂತ ಹೇಳಿ. ಆಮೇಲೆ ಸೌತೆಕಾಯಿ ಎಲ್ಲ ತೆಗೆದಿಟ್ಟಿದ್ದೀವಿ. ಬದ್ನಿಕಾಯಿ ನೆನೆ ತೊಗೊಂಬಂದ್ವಿ, ಒಂದು 1/4 kg ಬದ್ನಿಕಾಯಿ ಇದೆ. ಇಲ್ಲಿ ನಡೆದ ಕೆಲಸ ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋದು, ತೆಗೆದಿಡೋದು ಎಲ್ಲ ಇರ್ತದೆ. ಮತ್ತು ನಾನು ಇವತ್ತು ಇಲ್ಲಿ ಚಾಯ್ ಇಟ್ಕೊಂಡು ಕುಂತಿದ್ದೀನಿ. ಚಾಯ್ ಕುಡಿಯೋಣ ಅಂತ ಹೇಳಿ ತಣ್ಣಗಾಗ್ತಾಯಿದೆ. ನಿಮ್ಮ ಜೊತೆ ಮಾತಾಡ್ಕೊತ ಚಾಯ್ ತಣ್ಣಗಾಗ ಬಂದದ. ಆಮೇಲೆ ಬಿಸ್ಕಿಟ್ ಇದು ಹೊಸ ಟೈಪ್ ಅದ, ಬರ್ಬನ್ ಬಿಸ್ಕಿಟ್ ಅಂತ ಹೇಳಿ. ನಾನು ಭಾಳ ದಿನ ನಂತರ ಇದು ಬಿಸ್ಕಿಟ್ ತಿಂತಾ ಇದ್ದೀನಿ. ನೋಡೋಣ, ಟೇಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಭಾಳ ದಿನ ಆಯ್ತು. ಎಲ್ಲರೂ ನೀವು ಅಂತಿರ್ಬೇಕಲ್ಲ, ಏನು ಸಣ್ಣ ಹುಡುಗರ್ದಾರೆ ಮೇಡಮ್ ಬಿಸ್ಕಿಟ್ ತಿಂತಾರೆ, ಇವರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ. ಒಂದೆರಡು ನಾನು ತಿಂದಿರ್ತೀನಿ ಎನರ್ಜಿ ಸಲುವಾಗಿ. ಆದರೂ ಹುಡುಗರು ಬೈತಾ ಇರ್ತಾರೆ, ತಿನ್ಬೇಡಮ್ಮ ಬಿಸ್ಕಿಟ್ ಎಲ್ಲ ತಿನ್ನಬಾರ್ದು, ಬಿಟ್ಬಿಡ್ಬೇಕು, ಅದೆಲ್ಲ ಒಳ್ಳೇದಲ್ಲ ಅಂತಾರೆ. ಆದರೂ ಬೆಳಿಗ್ಗೆ ಓಡಾಡಿ ಕೆಲಸ ಮಾಡ್ತಾ ಇರ್ತೀನಲ್ಲ, ನನಗದು 1-2 ಬಿಸ್ಕಿಟ್ ತಿನ್ಬೇಕಂತ ಅನಿಸ್ತದೆ. ಮತ್ತು ಇದು ಯಾಕೆ ತೆಗ್ದಿದ್ದೀನಿ ಗೊತ್ತಾ, ಬಚನ್ಕಿ. ಈ ಬಚನ್ಕಿ ಸ್ಪೆಷಲ್ ಬಚನ್ಕಿ ಅದ. ಇದು ಈ ಕಡೆ ಸಣ್ಣದಿರ್ತದೆ, ಈ ಕಡೆ ದೊಡ್ಡದಿರ್ತದೆ. ಈ ಬಚನ್ಕಿ ನಮ್ಮ ಅತ್ತೆಯವ್ರು ಬಂದಿದ್ದಾರಂತ ಇಲ್ಲಿ. ನಿನ್ನೆ ಅವ್ರ ಮತ್ತೊಬ್ಬರ ಮಗ ಅರ್ಜುನ್ ಅಮ್ಮಾರ್ ಅದಾರಲ್ಲ, ಅವ್ರ ಮನೆಗೆ ಬಂದಿದ್ದಾರಂತ. ಅದಕ್ಕೆ ಅವ್ರ ಮನೆಗೆ ಈಗ ನಮ್ಮ ಕಡೆನೂ ಬರೋರು ಅದಾರ. ಅವ್ರು ಯಾವಾಗ ಬರ್ತಾರೆ ನೋಡೋಣ, ಬಂದಮೇಲೆ ಭೇಟಿ ಆಗೋಣ. ಅವ್ರು ಬರೋಕ್ಕಿಂತ ಮೊದಲು ಅವ್ರ ಬಾಚಣಿಕೆಯಲ್ಲಿ ಆ ಜಾಗ ಒಳಗೆ ತೆಗೆದಿಡ್ತಾ ಇದ್ದೀನಿ. ಅವರಿಗೆ ಅದೇ ಜಾಗ ಅಂತ ಹೇಳಿಬಿಡ್ತೀವಿ, ಅಲ್ಲಿ ತೊಗೊಂಡು ಬಾಚ್ಕೋತಾರೆ ಅವ್ರ. ಇಡೋಣ ಈಗ. ಒಂದು ಹಿರಿ ಜೀವ ಮನೆಗೆ ಬರೋದ್ರಿಂದ ಆಮೇಲೆ ಭಾಳ ಖುಷಿನೂ ಇರ್ತದೆ. ಮತ್ತೆ ಚಿನ್ನು ಬರ್ತಾರ. ನಾನು ಪಟ್ ಮಾತಾಡೋದು ಮುಗಿಸಿ ಮೊದಲು ಚಾಯ್ ಕುಡಿದ್ಬಿಡ್ತೀನಿ ನೋಡಿ. ಕಾಳು ಗೆವಡಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಸಲುವಾಗಿ ರೆಡಿ ಮಾಡ್ತಾಯಿದ್ದೀನಿ. ಅನ್ನ ಇದೆ, ಅನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಮತ್ತು ಬದನೆಕಾಯಿ ಈ ರೀತಿ ಕುದಿಸಿಡ್ತೀವಿ. ಹಾಲು ಕಾಸ್ತಾ ಇದ್ದೀನಿ. ಅಕ್ಷರನೂ ಸ್ವಲ್ಪ ಕೈಯಾಗೆಲ್ಲ ನಂಗೆ ಹೆಲ್ಪ್ ಮಾಡಿರ್ತಾಳೆ ತರಕಾರಿ ಎಲ್ಲ ಕ್ಲೀನ್ ಮಾಡುವಾಗ. ಮತ್ತು ಚಪಾತಿ ಹಿಟ್ಟು ನಾದ್ತಾಯಿದ್ದೀನಿ ಈಗ. ಮತ್ತು ಇಲ್ಲಿ ಲಾಗು ನೋಡ್ತಾ ಇದ್ದೀನಿ. ನಮ್ಮ ಲಾಗುನು ಬಂದೈತಿ ಈಗ. ಇಲ್ಲೆಲ್ಲ ಈ ರೀತಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ನೋಡಿ. ಈ ರೀತಿ ಎಲ್ಲ ಪಲ್ಯಗಳಿಗೆಲ್ಲ ಬಾಳೆ ಹೀಪನ್ ಕಾಡುವಂತೆ ಒಂದೇ ಟಾಕಲ್ ಪಜಿಗೆ ಸಗ ಕಸರ. ಬದ್ನೆಕಾಯಿ ಪಲ್ಯ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಇದೆ. ಮತ್ತು ಗೆವಡಿಕಾಯಿ ಪಲ್ಯ ಇದು ಶಾಂಭವಿಗೆ ಭಾಳ ಇಷ್ಟ. ಅವಳು ಭಾಳ ಇಷ್ಟಪಟ್ಟು ತಿಂತಾಳೆ. ಆಮೇಲೆ ನಮ್ಮ ಅಮ್ಮನೂ ಭಾಳ ಇಷ್ಟಪಟ್ಟು ತಿಂತಿದ್ಲು ಗೆವಡಿಕಾಯಿ ಪಲ್ಯ. ನಮ್ಮ ಅಮ್ಮಗೆ ಗೆವಡಿಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಪಲ್ಯದ ನೋಡಿದ್ಮೇಲೆ ಅಮ್ಮನ ಬೆಳಿಗ್ಗೆ ನೆನಪು ಬಂತು. ತವೆ ಎಷ್ಟೊಂದು ಕಪ್ಪಗಾಗ್ಬಿಟ್ಟಿದೆ ನೋಡಿ. ಎಲ್ಲ ತಿಕ್ಸ್ಕೋಬೇಕು. ಇದೆಲ್ಲ ಭಾಳ ಇದಾಗೈತಿ. ಗಡ್ಬಡಿ ಒಳಗೆ ತೊಳೆದು ಹೋಗ್ತಾ ಇದ್ದಾರೆ ಅಕ್ಷರ. ತಿಕ್ಕಾಕ ಅವಳಿಗೆ ಆಗ್ತಾಯಿಲ್ಲ. ಆಮೇಲೆ ಚಪಾತಿ ಹಿಟ್ಟು ಒಂದು ದೊಡ್ಡ ಉಂಡೆ ರೆಡಿ ಅದ. ಚಪಾತಿ ಇಷ್ಟೆಲ್ಲ ಚಪಾತಿ ನಾನು ಮಾಡ್ಬೇಕೀಗ ಎಲ್ಲರಿಗೂ ಊಟಕ್ಕೆ. ಮತ್ತು ಇವತ್ತು ಯಾರು ಬರ್ತಾರೆ ನೋಡಬೇಕು. ಸಲುವಾಗಿ ಇದೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಚಪಾತಿನ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾಯಿದ್ದೀನಿ. ಮಾಡೋಣ ಈಗ ಚಪಾತಿ ಪಟ ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಶಂಭು ಇಷ್ಟ ಅಂತ ಹೇಳಿ ಪಾಪಕ್ಕೆ ಪಲ್ಯ ಮತ್ತು ಇದು ಕೊಟ್ಟೇನು ಗೆವಡಿಕಾಯಿ ಪಲ್ಯ. ಮತ್ತು ಬಂದು ಹಾಂ ಚಿನ್ನು, ಬೆಳಿಗ್ಗೆ ಎದ್ದು ಕೊಡ್ಲಿ ಏನು ಕೆಲಸ ಮಾಡಿ ಕೂತಿದ್ದೀರಾ? ಇಲ್ಲಿ ಒಳಗಡೆ ಏನು ಕೆಲಸ ಮಾಡ್ತದ, ಬರ್ರಿ. ಹಿಂಗೆಲ್ಲ ಮಾಡ್ಕೊತ ನಿಲ್ಬೇಡ್ರಿ, ಒಳಗಡೆ ಬರ್ರಿ. ಮನ್ಯಾಗ ಬೆಳಿಗ್ಗೆ ಕೆಲಸ ಅದಾವ. ಅಕ್ಷರ ಮಾಡ್ಕೊ ಕೂತಿದ್ದೀರಾಕಿ. ಟೈಮ್ ಆಗೈತೆ ಇನ್ನೂ ಅನ್ಸದೈತೆ ನಂಗೆ. 9:30 ಬಂದೈತೆ.
ಹಾಂ ಸಾವಕಾಶ ಇದು ಮಾಡ್ಕೊ. ಅವ್ರ ಅಪ್ಪಾಜಿ ಹೆಂಗೆ ಹಾಕಿನ ಚೈನ್ ಒಳಗಡೆ ಹಾಕ್ತಾ ಇದ್ದಾರೆ ನೋಡಿ. ಸಾವಕಾಶ ಅಮ್ಮ, ಒಂದು ಸೈಡ್ಲಿ ಗಡ್ಬಡಿ ಮಾಡಬೇಡ, ಎಲ್ಲರಿಗೂ ರಶ್ ಅವಸರ ಇರ್ತೈತಿ ಈಗ. ಹಾಂ ಸೈಡ್ಲಿ ಕೂಲಾಗಿ ಹೋಗಿ. ಏನಂತ ನಾನು ಚಪಾತಿ ಮಾಡೋದು ಬಿಟ್ಟು ಬಂದಿದ್ದೀನಿ. ಇವ್ರು ಮಾತಾಡ್ಕೊತ ನಿಂತಾರೆ, ಇಬ್ಬರು ಮಾತಾಡ. ಪಾಪ ಅವ್ರಿಗೆ ಬಿಟ್ಟು ಬಂದಿದ್ದೀನಿ ಚಪಾತಿ ಮಾಡ್ಕೋತ ನೋಡಿ. ಅದು ಬಟ್ಟೆ ಹಿಡಿದು ಜಗ್ಗಿ ಇದು ಹರಿದ ಬಿಟ್ಟು ನೋಡಿ. ಏನು ಮಾಡ್ತೀರ, ಇದು ಹಚ್ಕೊಂಡಿದ್ದು ಇದು ಹ್ಯಾತ ಆಡಕ್ಲೆ ಅಡ್ಕೊಂಡು ಹೊಡೋನ್ ಬಟನಸ್ ಕಾಡ್ಲ ತಿದೋರ ಇಲ್ಲೆಲ್ಲ ಮಾಡೋದು ಬಿಟ್ಬಿಡು ಓಡೋದಾಗಿತ್ತು ನೋಡಿ. ಕಾಯ ಸೌತೆ ಕಾಮೆ ಚಪಾತಿ ಕರ್ತ ಆಯ್ತು ನೋಡಿ. ಚಪಾತಿ ಎಷ್ಟಾಗ್ಯಾವ ನೋಡಿ, ಚಪಾತಿ ಕೌಂಟ್ ಮಾಡಿರಿ. ಸಮೂ ಡಬಾಗ ಒಂದು ಚಪಾತಿ ತೊಗೊಂಡು ಹೋಗ್ಯಾಳ ತಿಂದಾಳ. ಮತ್ತು ಎಷ್ಟು ಚಪಾತಿ ಆಗ್ಯಾವ ನೋಡಿ ಇವತ್ತು. ಎನಿಸ್ ನೋಡ್ರಿ ಅಂತ ನೀವು ಎಷ್ಟಾಗ್ಯಾವಂತ ಗೊತ್ತು. ಎನಿಸ್ ನೋಡ್ರಿ ಎಷ್ಟಾಗ್ಯಾವ ಗೊತ್ತಾಗ್ತಾವ. ನಾ ಏನು ಎನ್ಸಿಲ್ಲ, ನಿನ್ನ ಹಂಗೆ ಮಾಡೇನಿ. ಅಂದರೆ ನಂಗೆ ಚಪಾತಿ ಎನ್ಸೋದು ರೂಢಿ ಇಲ್ಲ. ನಾ ಯಾವಾಗ ಎನಿಸ್ ಮಾಡೋದಿಲ್ಲ. ಹದಿನೈದು ಹ್ಞೂ ಇಷ್ಟು ಚಪಾತಿ ಅದಾವೆ ನೋಡಿ. ಇವು ಇಷ್ಟು ಅಂದ್ರೆ ಇದನ್ನು 20 ಚಪಾತಿ ಬೇಕು. ಈಗ 15 ಆಗ್ಯಾವ. ಮತ್ತು ಸಾಯಂಕಾಲ ಏನೋ ರೊಟ್ಟಿ ಅದು ಏನೋ ಮಾಡಬೇಕು ನೋಡಿ. ಇವ್ರ ಜೊತೆ ಒಂದು ಶಾರ್ಟ್ಸ್ ಮಾಡಿದೆ. ಮತ್ತು ಏನು ಮಾಡಿದೆ ಗೊತ್ತಾ, ಎಲ್ಲ ಊಟ ಮಾಡುವಾಗನ ತಿಂಡಿ ಮಾಡುವಾಗನ ಒಂದು ಶಾರ್ಟ್ಸ್ ತೊಗೊಂಡ್ಬಿಟ್ಟೆ ಅವರಿಗೆ. ಯಾಕಂದ್ರೆ ಅದು ರೆಡಿಯಾಗಿ ಹಂಗೆ ಮಾಡೋದಂತಂದ್ರೆ ನಮ್ಗೆ ಅದು ಆಗವಲ್ತ, ಭಾಳ ಟೈಮ್ ತೊಗೋತಾ ಇದೆ ಮತ್ತು ಗಡ್ಬಡಿ ಆಗ್ತಾಯಿದೆ. ಮತ್ತು ಇಲ್ಲೊಂದು ಪ್ಲೇಟ್ ಇಟ್ಟಿದ್ದೀನಿ. ಒಂದೊಂದಾಗಿ ಬಿಡ್ತಾನೆ ಇದ್ದೀವಿ. ರೆಡಿ ಮಾಡಿ ಸ್ವಲ್ಪ ಇಡ್ತೀವಿ. ಮತ್ತು ತಿಂಡಿ ಎಲ್ಲ ಚಪಾತಿ ಅದು ಎಲ್ಲ ರೆಡಿ ಇದೆ. ತಿಂಡಿ ಮಾಡೋದದ ನನಗೆ. ತಿಂಡಿ ಮಾಡ್ಕೋತೀನಿ ನಾನು. 9:30 ಆಯ್ತು ಈಗ. ನಿನ್ನೆ ತೊಗೊಂಬಂದಿದ್ದು ಬದ್ನಿಕಾಯಿ ಅದ ಹೆಂಗಾಗಿತ್ತು ಪಲ್ಯ? ಬದ್ನಿಕಾಯಿ ರುಚಿ ಇದೆ ಅಲ್ಲ. ಈರುಳ್ಳಿ ಹಾಕಿ ಟೊಮೆಟೊ ಹಾಕಿ ಜಾಸ್ತಿ ನಿಮ್ಮ ಸಲುವಾಗಿ ಅದೆಲ್ಲ ಮಾಡೈತೆ ನೋಡ್ರಿ. ಪಲ್ಯನೂ ಅಕ್ಷರ ಎಲ್ಲ ಉದ್ದು ಕಟ್ ಮಾಡಿ ಬಂದಿದ್ದೆ. ಹೇಳಿದ್ದೆ ಹಿಂಗೆ ಕಟ್ ಮಾಡಂತ ಮಾಡಿದ್ಲ. ಆಮೇಲೆ ಮಾಡಿ ರೆಡಿ ಮಾಡಿ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಈರುಳ್ಳಿ ಜಾಸ್ತಿ ಹಾಂ ಮಾಡಿದ್ರಿ ಈಗ. ಮತ್ತು ಅಕ್ಷರಾಗ ಪಾತ್ರೆ ತಗೋಗಿ ಅಲ್ಲಿ ಇರ್ತಾ ಇದ್ದಾರೆ. ಅವ್ರ ಪಾಪ ಇಷ್ಟೊಂದೆಲ್ಲ ಮಾಡ್ಕೋತಾ ನಮ್ಮ ಜೊತೆ ಶಾರ್ಟ್ಸ್ ಮಾಡಿದ್ರೆ ನಮ್ದು ಎಲ್ಲ ಟೈಮ್ ಆಗೈತೆ. ಇದು ಅದಲ್ಲ, ಇದು ಬರಲ್ಲ ಅಂತ ಗಿಡ. ಇದಕ್ಕೆ ಇದೊಂದು ಇದೆಯಲ್ಲ ಇದು, ಆಮೇಲೆ ಅದೊಂದು ಇದೆಯಲ್ಲ ಅದು, ಅಲ್ಲಿ ಬೆಳ್ಳಿ ಟೈಪ್ ಬಂದೈತಲ್ಲ ಅದು ಗುಲಾಬಿ ಬರಲ್ಲ ಅಂತ. ಮತ್ತು ಇಲ್ಲಿ ಎಷ್ಟು ಮಸ್ತ್ ಬಂದಾವ ಗುಲಾಬಿ. ಆಮೇಲೆ ಮೊಗ್ಗೆ ಎಷ್ಟೊಂದು ಮೊಗ್ಗೆಗಳು ಬಿಟ್ಟಾವ ನೋಡಿ. ಇಲ್ಲಿ ನೋಡಿ ಭಾಳಷ್ಟು ಮೊಗ್ಗೆಗಳು ಬಂದಾವ. ಹಾಂ ಇಲ್ಲಿವರೆಗೂ ಕಟ್ ಮಾಡಿ. ಇದು ಹೊಸದು ಬರೋಕೆ ಅದಲ್ಲ, ಅಲ್ಲಿವರೆಗೂ ಅಲ್ಲ, ಕೆಳಗೆ ಮತ್ತು ಅದೇ ಬೆಳೆಯೋದ್ರಿ. ಅದೇನಿದೆ ಅಲ್ಲ ಮತ್ತೆ ಬೆಳೀತದ. ಅದ ಚೂಟೋದ. ಇಲ್ಲಿದೆ ತೋರಿಸ್ತೀನಿ ರೀ ನಿಮ್ಗೆ ನೋಡಿ. ಈ ರೀತಿ ತೆಗೆದು ಬಿಡೋದಂತದ. ಆಮೇಲೆ ಇಲ್ಲಿ ತೆಗೆದ್ರೆ ಇಲ್ಲೊಂದು ಇದೆಯಲ್ಲ ಇಲ್ಲಿ ಅದು ತೆಗೀರಿ. ಅದು ಒಂದು ಪೂರ್ತಿ ಕಟ್ಟ ಮಾಡಿರೋದು ಕೆಳಗೆ. आणि ते दगड किड वगैरे येऊन म्हणून ठेवले ते त्याच्यावर. किड वगैरे असं येतात नाही तिकडून गटात, म्हणून ते एवढं मोठं दगड आणून ठेवलेत बघ. ಆಯ್ತಾ ನಿಮ್ಮದು? ನಡೀರಿ. ಇಲ್ಲದ ಗಾಡಿ ಭಾಳ ಇವಾಗ ಆಟ ಆಡ್ದ, ಭಾಳ ಆವಾಜ್ ಮಾಡ್ತಾನೆ ಈ ಗಾಡಿದ. ಭಾಳ ಇದನ್ನಾಗ್ತೈತಿ ಇದು. ಎಲ್ಲ ಕಾಗಿಗಳು ಬಂದ ನೀರು ಇಟ್ಟಿರ್ತಾವ ಅಕ್ಷರ. ಅದೇನು ಮಾಡ್ತಾವ, ಅದ್ರ ನೀರು ರೊಟ್ಟಿ ತೊಗೊಂಬಂದು ಅದ್ರಾಗ ಹಾಕೊಂಡು ತಿಂತಾವ ನೋಡಿ. ಎಷ್ಟು ಜನ ಇದೀರಿ, ಹೆಂಗೆ ಗೊತ್ತಾಗ್ತದೆ ಇಲ್ಲಿ ನೀರದ ಅಂತ ನಿಮಗೆ? ಹಾಂ ಒಂದು ಎಕ್ಸ್ಟ್ರಾ ಬಟ್ಟೆ ನಾವು ಕೈ ಒರೆಸ್ಕೊಳಕ ಮಾಡಕ್ಕೆ ಈ ರೀತಿ ಇಟ್ಟಿರ್ತೀವಿ ಇಲ್ಲಿ. ಯಾಕಂದರೆ ಅಲ್ಲಿ ಸರಿ ಕಾಣಿಸಲ್ಲ, ಅದು ಇದ್ರ ಮೇಲೆ ಅದು ಹಾಕೋ ಸರಿ ಕಾಣಿಸಲ್ಲ ಅಂತ ನಾ ಇಲ್ಲೊಂದು ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿಗೆ ತೊಗೊಂಡು ಒರೆಸ್ತೀನಿ. ಮತ್ತು ಗ್ಯಾಸ್ ಕಟ್ಟಿನೂ ಎಲ್ಲ ಚಕ ಆಗೈತಿ. ಹಿಂಗಾಗೈತಿ ನೋಡಿ. ಅದಕ್ಕೆ ಕೆಲಸದವ್ರ ಅವಶ್ಯಕತೆನೂ ನಮಗೆ ಭಾಳ ಇರ್ತದೆ. ನಾವೆಲ್ಲ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಪ್ರೀತಿಯಿಂದ ಇರಬೇಕಾಗ್ತದೆ. ಅವರು ನಮ್ಮಂಗೆ ಮನುಷ್ಯರೇ ಇದ್ದಾರೆ. ಎಷ್ಟಾಗ್ತದೆ ಅಷ್ಟು ನನ್ನ ಕೈಯಿಂದ ಮಾಡೋದು. ಮತ್ತು ಅವರು ಮಾಡ್ತಾರೆ. ಒಳ್ಳೆ ಜನನೂ ಇರ್ತಾರೆ, ಒಳ್ಳೆಯವರು ಸಿಗ್ತಾರೆ ನಮಗೆ ನೋಡಿ. ಇಲ್ಲಿ ಎಲ್ಲ ಇಟ್ಟಿದ್ದಾಳೆ. ಅವ್ರು ತೆಗೆದು ಟೊಮೆಟೊ ಅದು ಇದು ಸಪ್ರೇಟ್ ಮಾಡಿದಾಳೆ. ತರಕಾರಿ ಕ್ಲೀನ್ ಮಾಡ್ಲು, ಬಾಟಲ್ ತೊಗೊಳೋದೆಲ್ಲ ಜಾಗ ಹಾಕ್ಸಿದ್ಲು. ಮತ್ತು 11 ಗಂಟೆ ಆಗ ಬಂದು ಪಾಪ ಲೇಟ್ ಆತವಳಿಗೆ ಹೋಗಾಕ. ಎಲ್ಲ ನೀಟಾಗಿ ಚಕ ಎಲ್ಲ ಮನೆ ನೋಡಿ ಎಷ್ಟು ನೀಟಾಗೈತಿ, ಚಕ ಆಗೈತಿ. ಆಮೇಲೆ ಶಾಂಭವಿ ಆಕಿನ ರೂಮ್ದೊಳಗೆ ಇಲ್ಲಿ ನೋಡಿ
ಇದು ನೆನೆಸಿಟ್ಟೋಗ್ಯಾಳ ಮತ್ತು ಪಾಪ ತೆಗಿಯೋಕ್ಕಾಗಿ ಟೈಮ್ ಇಲ್ಲ. ಇದೆಲ್ಲ ಕಾಳುಗಳೆಲ್ಲ ಸ್ವಚ್ಛಂಗೆ ತೊಳೆದು ನಾ ಅವಳ್ದು ಇದೆಯಲ್ಲ ಅದು ತೊಗೊಂಬಂದಿದ್ದು ಮೊಳಕೆ ಕಾಳು ನೆನೆಸೋದ ಅದು ಅದ್ರೊಳಗೆ ಸ್ವಚ್ಛಂಗೆ ತೊಳೆದು ಇಟ್ಬಿಡ್ತೀನಿ. ಮತ್ತು ಅವಳು ಅಡುಗೆ ಡಬ್ಬ ಇದೆ ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದಾಳೆ. ಪಾಲಕ್ ಇವತ್ತು ಪಾಲಕದು ಮಾಡಾಕಿದಾಳಕಿ ಪನ್ನೀರ್. ಅದಕ್ಕೆ ಬಂದಮೇಲೆ ಅವಳಿಗೆಲ್ಲ ಹೆಲ್ಪ್ ಮಾಡಬೇಕು. ಟೈಮ್ ಆಗೇ ಬಿಡ್ತು ನೋಡಿ 11:15 ಬಂದದ ಈಗ. ಮತ್ತು ಎಲ್ಲ ಪಾತ್ರೆನೂ ಎಲ್ಲ ನೀಟಾಗಿ ಎಲ್ಲ ಆಗಿದಾವೆ. ಮ್ಯಾಲಿನ ಪಾತ್ರೆ ಸ್ವಲ್ಪ ಹಚ್ಕೊಂಡೆ. ಮತ್ತು ಇದು ಸಮುಂದ ಕಾಳು ನಿಮ್ಗೆ ಹೇಳಿದ್ದೆಲ್ಲ ನೆನೆಸಿದಾಳೆ. ಇದೆಲ್ಲ ನಾ ಹಾಕಿಡ್ಬೇಕಂತ ನಾನು ಇದು ಟಿಶ್ಯೂ ಪೇಪರ್ ಹಾಕಿ ಏನು ಮಾಡ್ತಾಯಿದ್ದೀನಿ ಈ ರೀತಿ ಇದ್ರೊಳಗೆ. ಅಂದ್ರೆ ಅದು ಏನಾಗ್ತಾಯಿದೆ ನೀರು ಜಾಸ್ತಿ ಇತ್ತಂದ್ರೂ ಅದು ಹಿಂಗೆ ಈ ರೀತಿ ಬೂಸ್ಟ್ಗಳು ಬರ್ತಾಯಿದ್ದಾವಂತ ಸಮೂ ಅಂತ ಇದ್ದಾಳೆ. ಅದಕ್ಕೆ ನೋಡೋಣ ಅಂತ ಹೇಳಿ ನಾನು ಹಾಕಿ ಟೈಮ್ ಇಲ್ಲ ಅಂತ ಹೇಳಿ ನಾನು ಈ ರೀತಿ ಮಾಡಿಕೊಂಡು, ಯಾಕಂದರೆ ಇದ್ರೊಳಗೆ ಈ ರೀತಿ ಮಾಡುವಾಗ ಏನಾಗ್ತದೆ ನೀರು ಬೀಳ್ತದೆ. ಅದಕ್ಕೆ ಟಿಶ್ಯೂ ಪೇಪರ್ ನೋಡೋಣ ಜಗ್ತದೆ ಏನಾಗ್ತದೆ ನಮಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹಿಂಗೆ ಮಾಡ್ತಾಯಿದ್ದೀನಿ ಇದು. ಮತ್ತು ಈ ರೀತಿ ಹಾಕಿಟ್ಟಿದ್ದೀನಿ. ಮತ್ತು ಸಿಗ್ತೀನಿ ನಿಮಗೆ. ಇಲ್ಲೊಂದು ಸ್ವಲ್ಪ ಚಾಯ್ ಮಾಡಾಕಿಟ್ಟಿದ್ದೀನಿ. ಸ್ವಲ್ಪ ಚಾಯ್ ಕುಡಿದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಅದು ಕೃಷ್ಣಮ್ಮ ಕೊಟ್ಟಾರಲ್ಲ ಫರಾಳದು ಸ್ವಲ್ಪ ತಿಂದು ಮಾಡಿ ನಾನು ಈಗ ಜಿಮ್ ಕ್ಲಾಸಿಗೆ ರೆಡಿ ಆಗ್ತೀನಿ. ಸಾಯಂಕಾಲ ಜುಂಬಾಗೂ ಹೋಗೋದೈತೆ ನಂಗೆ. ಹಾಕಿಟ್ಟಿದ್ದೀನಿ. ಮತ್ತು ಇದು ನಾವು ಕಾಯಿಪಲ್ಯ ಅದು ಮಾಡಾಕಂತ ನಾನು ತೊಗೊಂಡ್ಬಂದಿದ್ದೆ ಒಂದು ಸರಿ ಹೋದಾಗ. ಇದಕ್ಕೆ ಸ್ಕ್ರೂ ಅದ, ಇದು ಬಿಸ್ತದನ್ನು ಬಿಚ್ಚಿ ಇಡ್ಬೋದು. ಇದು ಶಾಂಪೂ ಯೂಸ್ ಮಾಡ್ಕೊಂಡಾಳ. ಮತ್ತು ಈ ರೀತಿ ಮಾಡಿಟ್ಟಿದ್ದೀನಿ ನೋಡಿ ಇದು ಬಾಕ್ಸ್. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಆರಾಮಾಗಿ ಅವಳು ತಿಂತಾಳೆ. ನಂಗೆ ತಿನ್ನಕ್ಕೆ ಇಟ್ಕೊಂಡಿದ್ದೀನಿ. ನಂಗೆ ಸಾಕಿಷ್ಟೀಗ. ಬೆಳಿಗ್ಗೆ ನನಗೆ ಯಾಕೋ ಬಿಸ್ಕಿಟು ತಿನ್ನೋಕ್ಕಾಗಲಿಲ್ಲ. ಅದು ಅಷ್ಟು ಬರ್ಬನ್ ಬಿಸ್ಕಿಟ್ ಏನು ಮೊದಲಿನ ಥರ ಟೇಸ್ಟೇ ಇಲ್ಲ. ಆಮೇಲೆ ಚಾಯ್ ಇಟ್ಕೊಂಡಿದ್ದೀನಿ. ಬಟ್ ನಾ ಇದಷ್ಟು ತಿಂದು 12 ತನಕ ನಂಗೆ ಬಿಡಬೇಕು. ಈಗ 11:15 ಆಗೈತಿ. ಶಾರ್ಟ್ಸ್ ಏನು ಮಾಡಿಲ್ಲ. ಅದೆಲ್ಲ ನಂಗೆ ತಪ್ಪು ಸರಿ ಮಾಡಿ ಬಿಡಬೇಕು ಟೈಮ್ದಾಗ. ಈ ರೀತಿ ತಿನ್ಕೋತ ಕೂತಿದ್ದೆ. ಮತ್ತು ನನಗೆ ಬಂತು ನೀರು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ. ಕೆಲಸದವ್ರು ಬಂದು ಹೋದ್ಮೇಲೆ ಅವ್ರ ನೀರು ನಾವು ಸ್ಟಾರ್ಟ್ ಮಾಡೇ ಬಿಡಬೇಕು. ಯಾಕಂದರೆ ಎಲ್ಲ ಪಾತ್ರೆ ತೊಳೆದಿರ್ತಾರೆ, ಕಂಪೌಂಡ್ ತೊಳೆದಿರ್ತಾರೆ, ನೆನೆ ಬರಲ್ಲ. ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಆಮೇಲೆ ಬಂದ್ ಮಾಡಿಬಿಡ್ತೀನಿ. ಆಮೇಲೆ ಮತ್ತು ಹಂಗೆ ಮರೆತು ಒಂದು ಸಲ ಜಿಮ್ಮಿಗೆ ಹಂಗೆ ಹೋಗಿದ್ದೆ ನಾನು. ಈಗ ಹಂಗಲ್ಲ, ಈಗ ನೆನಪು ಮಾಡ್ಕೋತೀನಿ ಪಟ. ಯಾಕಂದರೆ ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಸಾಕ್ಷಿ ಅದ ನಂಗೆ. ಈ ಡ್ರಾಯಿಂಗ್ ನೋಡಿ ಎಷ್ಟು ಖುಷಿ ಆಗ್ತಾಯಿದೆ ನೋಡಿ. ಈ ನಂಗೆ ನೀರು ಬೀಳ್ತಾ ಇದ್ದಾವೆ. ಮರ್ತಾ ಹೋಗಿತ್ತ ಟಾಕಿ ತುಂಬೈತೆ ಅಂತ ಹೇಳಿ ಆವಾಜ್ ಬರ್ತಾಯಿದೆ. ಎಲ್ಲಿ ನಿಮ್ಗೆ ಕಾಣಿಸ್ತಿದೆ ಏನು ಗೊತ್ತಿಲ್ಲ. ಇನ್ನು ನಾನು ಹಂಗೆ ಇದು ಮಾಡ್ತಿದ್ದೆ. ಈಗ ಪಟ್ನ ಬಟ್ಟೆ ಹಾಕೊಳಕಂತ ಹೊಂಟಿದ್ದೆ ಜಿಮ್ಮದ. ಅಷ್ಟು ತನಕ ಈ ಕಡೆ ಆವಾಜ್ ಬಂದೆ. ಹಿಂಗೆ ಆಗ್ತದೆ ನೋಡಿ. ಎಷ್ಟು ನೆನ್ಪಿಟ್ಕೊಂಡು ಎಷ್ಟು ಮಾಡಿದ್ರು ಮರೆತ ಬೇರೆ ಕೆಲಸ ಒಳಗೆ ನಾವು ಮರಿತೇವೆ. ಆದರೂ ಕರೆಕ್ಟ್ ಟೈಮ್ದಾಗ ನನಗೆ ಗೊತ್ತಾಯಿತು. ಇಲ್ಲಾಂದ್ರೆ ಇವತ್ತು ಟಾಕಿ ಖಾಲಿ ಆಗ್ತಿದ್ದು ನಮ್ದು. ನಾನು ಫೋನ್ ಚಾರ್ಜಿಂಗ್ ಇಟ್ಟು ಹೋಗಿದ್ದೆ. ಮತ್ತು ನಾನು ಬಂದೆ ನೋಡಿ ಹೊಡ್ಕೋತ. 12:30 ಆಗಕ್ಕೆ ಬಂತ. ಆದರೂ ಫಸ್ಟ್ ಡೇ ಅದು ಒಂದು ಸ್ವಲ್ಪ ಲೇಟ್ ಆದರೂ ಆಗಲಿ ಭಾಳ ಇವತ್ತು ಮಾಡಲ್ಲ. ಆಮೇಲೆ ನೀರು ಟಾಕಿನೂ ತುಂಬೇ ನೋಡಿ ನೀರಿಂದ. ನಿಮ್ಮದು ಬಟ್ಟೆ ಹಾಕ್ಕೊಂಡು ಫಸ್ಟ್ ರೆಡಿ ಆದೆ. ಭಾಳ ದಿನ ನಂತರ ಇಷ್ಟು ಖುಷಿ ಆಗ್ಯದಲ್ಲ. ಭಾಳ ಖುಷಿ ಆಗೈತಿ ಇವತ್ತಂತ ನಂಗೆ. ಭಾಳ ದಿನ ನಂತರ ಜಿಮ್ಮಿಗೆ ಹೋಗ್ತಾಯಿದ್ದೀನಿ. ಫುಲ್ ಖುಷಿಯಾಗಿಬಿಟ್ಟೈತಿ. ಎಷ್ಟೋ ಒಂದು ಬಿಟ್ಟು ನಾನು ಮೋಸ್ಟ್ಲಿ 1-2 ತಿಂಗಳಾಗ ಬಂದಿರ್ಬೇಕು. ಇಲ್ಲೆಲ್ಲ ಗಿಡಗಳು, ಮೆಕ್ಕೆಜೋಳ ಗಿಡಗಳದು ಎಲ್ಲ ಬರ್ತಾಯಿದ್ದಾವೆ. ತೋರಿಸ್ತೀನಿ ನಿಮಗೆ ಎಲ್ಲ ಏನೇನು ಮೆಕ್ಕೆಜೋಳ ಗಿಡ ಅದು ಇದು ಎಲ್ಲ. ಹೂವಂತೂ ಬಿಳಿ ಹೂವು ಭಾಳ ಆಗ್ತಾಯಿದ್ದಾವಲ್ಲ. ನಾವು ಎಷ್ಟು ದಿನ ಆಯ್ತು ಹಚ್ಬೇಕು ಅಂದರು ಹಾಗೆ. ಎಷ್ಟು ಬಿಳಿ ಹೂವಿಂದು ಭಾಳ ಆಗೈತಲ್ರಿ. ಬಿಳಿ ಹೂವನು ಭಾಳ ಆಗ್ತಾಯಿದ್ದಾವಲ್ಲಿ. ಅದೇ ಹೌದಾ? ದೇವ್ರಿಗೆ ಹಾಕ ಬರ್ತೈತೆ ತಗೋರಿ. ಲಕ್ಷ್ಮಿ ಅಮ್ಮಗೆ ಮಾಲಿ ಮಾಡಿ ಹಾಕೋನು. ಗೇಟ್ ವಾಲ್ ಹಾಕಿ ನಮ್ಗೆ ಬಂದ ನೋಡಿ. ಏನಿದೆಲ್ಲ ಬಂಗಾರ ಚೈನ್ ಇಷ್ಟು ದೊಡ್ಡದ ಭಾರಿ ಐತಪ್ಪ ನಿಮ್ಮದು. ಹಾಂ ಹಾಕಲ್ಲ. ಹೊಸ ವರ್ಷಕ್ಕೆ ಬಂಗಾರ ಚೈನ್ ಹಾಕೊಂಡು ಸುಟಿ ಸ್ಕೂಲ. ಏನು ಬೇರೆನೇ ಆಗ್ಬಿಟ್ಟು ನೋಡಪ್ಪ. ಏನ್ ಮಾಡು. ಬಾಯ್. ಎಬಸ್ ಅವಂಗ ಎಬಸ್. ಓಕೆ ಬಾಯ್ ಪಪ್ಪು. ಬಾಯ್. ಒಂದು ಊರಿಗೆ ಅಂದ್ರೆ ಬರೀ ಪಟ್ನ ಕರ್ಯಾಕ ಫಸ್ಟ್ ಡೇ ಐತಿ ಇವತ್ತು. ನಾನು ನಡ್ಕೋತ ಹೋಗೋ ಜಿಮ್ಮನ್ ನನ್ನ ದಾರಿ ಇದೆ. ಇದೆಲ್ಲ ನನ್ನ ಚಿನ್ನು ನನಗೆ ಬಿಡಾಕ್ ಬರತ್ತಾರ. ಅದೇ ನಡ್ಕೋದು ಹೋಗ್ಬೋದ, ಏನಿಲ್ಲ. ಹಾಂ ನಡೀತದ. ನೀವೆಲ್ಲ ನನ್ನ ಜೊತೆ ಅದೇ ಇರಲ್ಲ. ನೀವು ಇದ್ದಾಗ ಬಿಡ್ರಿ ಅಂತ, ನೀವು ಇಲ್ಲದೆ ಇದ್ದಾಗ ನಾನು ನಡ್ಕೋತ ಹೋಗ್ತೇನೆ. ಹಾಂ ಮತ್ತೆ ನಂದು ಎಲ್ಲ ಇರೋದೆಲ್ಲ ನೀವು ಅದೇ ಇರ್ಬೋದು. ನಿಮಗೆ ನಾ ಬಿಡ್ತೇನೆ ಮತ್ತೆ ಅದಕ್ಕೆ ಮತ್ತೆ ನೋಡಿ ಹೆಂಗಂತ ಇದ್ದಾರೆ. ಓಕೆ ಬಾಯ್. ಎಲ್ಲ ಚೀಲ ತೊಗೊಂಡಾರ. ಏನೇನು ಸ್ಪೆಷಲ್ ಆಗಿ ತೊಗೊಳಾರಂತ. ಆಯ್ತು ತಗೊಳ್ಳಿ. ಹಾಂ ಬರ್ತೀನಿ ಬೇಗ. ಬಂದ್ಕೊಂಡು ಜಿಮ್ ನನ್ನ ಮೆಟ್ಲುಗಳು ಇರ್ತಾ ಇದ್ದೀನಿ. ಶುರು ಮಾಡಿದ್ದೀನಿ ಇವತ್ತು. ನಾ ಯಾವಾಗಲೂ ಹಿಂದೆ ಹೆಜ್ಜೆ ಇಡೋದನೇ ಇಲ್ಲ.
ಇನ್ನೊಂದು ಅದ ಮೊದಲಿಂದ ಐತಿ. ಹಿಂಗೆ ಮಾಡಿದಾರೆ ನೋಡಿ. ವಾವ್, ನೋಡಿ ನಾ ಆಮೇಲೆ ತೋರಿಸ್ತೀನಿ. ಎಲ್ಲ ಚಿನ್ನು ನಿಂತಾರೆ, ಎಲ್ಲ ಶಾರ್ಟ್ಸು ನಿಮ್ಗೆ ಬಿಡ್ತೀನಿ. ಇದೆಲ್ಲ ಇದೆಲ್ಲ ಆಮೇಲೆ ಬಿಡ್ತೀನಿ, ನಿಮಗೆ ಟೈಮ್ ಇಲ್ಲೈತಿ. ನಮಸ್ತೆ ಮಾಡಿ ಶುರು ಮಾಡ್ತೀನಿ. ಎಲ್ಲ ಚೇಂಜ್ ಆಗದ. ಆಶೀರ್ವಾದ ಮಾಡಿ ನಂಗೆ ನಮಸ್ತೆ ಮಾಡ್ಕೊತಾ ಇದ್ದೀನಿ ನಿಮ್ಮ ಕಡೆಯಿಂದ ಬಂದು. ಮತ್ತು ನಾನು ಜಿಮ್ಮಿಗೆ ಬಂದೆ. ಮತ್ತು ಜಿಮ್ಮದ ಬಾಗ್ಲಾಗ ನಾನು ಹೆಜ್ಜೆ ಇಟ್ಟೆ ಬಾಗ್ಲ ಒಳಗೆ. ಮತ್ತು ಒಳಗಡೆ ಬಂದಿದ್ದೀನಿ. ಭಾಳ ಚೇಂಜ್ ಆಗೈತಿ, ಭಾಳ ಮಸ್ತ್ ಮಾಡಿದ್ದಾರೆ, ಭಾಳ ಡಿಫ್ರೆಂಟ್. ನನಗೆ ಸ್ವಾಗತ ಮಾಡೋಕೆ ಆಗೈತಿ ಏನು ಅನಿಸ್ತಾ ಇದೆ. ಇದೆಲ್ಲ ಭಾಳ ಮಸ್ತ್ ಮಾಡ್ಯಾರ. ಮತ್ತು ಇದೆಲ್ಲ ನಂಗೇನು ಬರ್ತದೇನು ಇಲ್ಲಿ ಗೊತ್ತಿಲ್ಲ, ಡಿಫ್ರೆಂಟ್ ಅದ ಎಲ್ಲ ಭಾಳ. ನೋಡೋಣ, ಈಗ ಶುರು ಮಾಡ್ತೀನಿ ಸಣ್ಣಂಗೆ. ನೋಡಿ ಕೈ ಮಾಡ್ಕೊಂಡು ಬಾಯ್ ಬಂದೆ. ಬರ್ರಿ ಚಲೋ ಮಾಡಿದ್ದಾರೆ ಮ್ಯಾಮ್ಗಳದು. ಆಮೇಲೆ ನಿಮ್ಗೆ ಏನೇನು ಬರ್ತಿದಾರಲ್ಲ ಆಮೇಲೆ ತೋರಿಸ್ತೀನಿ. ಡಿಫ್ರೆಂಟ್ ಮಾಡಿದ್ದಾರೆ ಫುಲ್. ಗುರುಗಳು ಇದೆಲ್ಲ ಚಂದ ಮಾಡಿದ್ದಾರೆ. ಕಲರ್ ಪೇಂಟ್ ಅದು ಭಾಳ ಮಸ್ತ್ ಆಗೈತಿ. ಚಲೋ ಮಾಡಿದ್ದಾರೆ ಎಲ್ಲ. ಇಷ್ಟೆಲ್ಲ ಬಂದಾರ ನೋಡಿ. ಇದೆಲ್ಲ ಇದೇನೇನಂತ ಆಮೇಲೆ ನಾನು ನಿಮಗೆಲ್ಲ ಮನೆಗೆ ಹೋದ್ಮೇಲೆ ಎಲ್ಲ ಅರ್ಥ ಅದ್ರದ್ದು ಓದಿ ಹೇಳ್ತೀನಿ. ಸರ್ ಫೋಟೋ ಇದು ನೋಡಿ, ಬಂದು ನಿಂತ್ಬಿಟ್ಟಾರೆ. ಪಾಪ ಇವತ್ತು ಮಲ್ಕೊಲಿಲ್ಲ ಅವ್ರೆ. ದಿನಾಲು ಮಲ್ಕೋತಿದ್ರಿ ಈ ಟೈಮ್ದಾಗ. ನೋಡಿ ಹಿಂಗೆ ಇರ್ತಾರೆ ಜವಾಬ್ದಾರಿಗಳಂದ್ರೆ. ಸಂತಿ ಎಲ್ಲ ಇಲ್ಲೇ ಅದಲ್ಲ. ಏನು ಮಾತಾ ನೋಡಿ. ದಿನದ ನಂತರ ಈ ಫ್ಲವರ್ಗಳು ಅದು ಇದು ಬಂದ್ವಿ. ಚಿನ್ನು ಏನೇನು ಸಾಮಾನು ತೆಗೆದಿರ್ತಾ ಇದ್ದಾರೆ, ಸ್ಪೆಷಲ್ ಏನೇನೇನು ತಂದಾರಂತ. ಇದ್ರಿಗೂ ತಂದಾರ ಚಿಕನ್ ಮಟನ್ ಎಲ್ಲ ಈ ಚೀಲ ಒಳಗದ. ಮತ್ತು ಅಲ್ಲಿ ಏನೇನು ತೆಗೆದಿಡ್ತಾ ಇದ್ದಾರೆ ನೋಡಿ. ಆಗಕ್ಕೆ ಬಂತು. ನಾನು ಸರಿ ತಪ್ಪು ಬಿಟ್ಟು ಹೋಗಿದ್ದೆ ಅಂತ ಚಲೋ ಆಯ್ತು. ಕರೆಕ್ಟ್ ಟೈಮ್ದಾಗ ನಾನು ಬಿಟ್ಟಿದ್ದೆ. ಭಾಳ ದಿನದ ನಂತರ ನನಗೆ ಬೆವ್ರ ಮಂತಲ್ಲಿ ಅಂದರೆ ಎಷ್ಟು ಚಳಿ ಆಗ್ತಾ ಇತ್ತಲ್ಲ, ಅದು ಅಲ್ಲಿ ಆ ರೀತಿ ಚಳಿ ಅನಿಸ್ಲಿಲ್ಲ ನೋಡಿ. ಒಂಥರ ಬೆಚ್ಚಗೆ, ಆಮೇಲೆ ಚಲೋ ಅನಿಸ್ತು. ಮತ್ತು ನಮ್ಮ ಮ್ಯಾಮಗ ಮತ್ತು ಅವರು ರಾಖಿ ಅವ್ರಿಗೂ ಎಲ್ಲ ಭೇಟಿಯಾಗಿ ಬಂದೆ. ಖುಷಿ ಆಯಿತು ಇವತ್ತು. ಆಮೇಲೆ ಚಿನ್ನು ಬರೀ ಇಲ್ಲಿ ಹೆಂಗೆ ಅನಿಸ್ತಾ ಇದೆ ನಿಮ್ಗೆ? ಇಲ್ಲಿ ಬರೀ ಏನಾಗಲ್ಲ ಅಲ್ಲ, ನಿಮಗೆ ನಾವು ಹೋಗಿದ್ದಿಲ್ಲ. ನಿಮ್ಗೆ ಅನ್ಸಿತ್ತೇನಿಲ್ಲ ನಾ ಜಿಮ್ಗೆ ಹೋಗ್ತೇನೆ ಅಂತ? ನಾ ಜಿಮ್ಗೆ ಓ ಇದು ಹೇಳ್ದ ನೋಡಿ, ವಾಕಿಂಗ್ ಮಾಡ್ಕೊಂಡಂತ. ಮಧ್ಯಾಹ್ನ ಟೈಮ್ದಾಗ ಬಿಸ್ಲಾಗ ಯಾರಾದ್ರೂ ವಾಕಿಂಗ್ ಮಾಡ್ಕೊಂಡು ಹೋಗ್ತಾರ? ಬೆಳಿಗ್ಗೆ ಅಂದ್ರೆ ನಾ ಹೋಗ್ತೇನೆ. ಬೆಳಿಗ್ಗೆ 5 ಗಂಟೆಗೆ ಅಲ್ಲಿ ಹೋಗಿ ಕೂತ್ ಬಿಡ್ಲಾ ಜಿಮ್ ಒಳಗ? ನೀವು ಅಂದ್ರೆ ಬೆಳಿಗ್ಗೆ ಹೋದ್ಮೇಲೆ ಎಲ್ಲ ಮ್ಯಾನೇಜ್ ಮಾಡ್ಕೋತೀರಾ ನೀವು? ನಾ ಬೆಳಿಗ್ಗೆ ಕ್ಲಾಸಿಗೆ ಹೋದ್ನಿ ಅಂದ್ರೆ ನೀವು ಯಾವಾಗ ಕರೆ ಬರೋರು ನಂಗೆ? ನನ್ನ ಟೈಮಿಂಗ್ ಅಂತೂ ಮಧ್ಯಾಹ್ನ ನನ್ನ ಟೈಮಿಂಗ್ ಐತಲ್ಲ, ಅದ್ರ ಟೈಮಿಂಗ್ ನನ್ನ ಟೈಮಿಂಗ್ 12 ಗಂಟೆ ಒಳಗೆ. 12 ಗಂಟೆಗೆ ಅಂದ್ರೆ ನಂಗೆ ಬಿಟ್ಟು ಬರೋದ. ಆಮೇಲೆ ನನಗೆ ನಾ ಅಂತ ಹೋಗಲ್ಲ, ನಿಮಗೆ ನೀವೇ ಬಿಟ್ಟು ಬರೋದು, ನೀವೇ ಕರ್ಕೊಂಡ್ ಬರೋದ. ನಿಮ್ದು ಮಾತು ನಾ ಎಲ್ಲ ಕೇಳ್ತೇನೆ, ನೀವು ನನ್ನ ಮಾತು ಕೇಳಬೇಕೆಲ್ಲ. ಓಕೆ, ಚಲೋ ಆಗೈತಿ. ಈಗ ನಮ್ಮದು ಇಲ್ಲಿ ಊಟ ಮಾಡೋರೀಗ. ಮೊಸರು ಸ್ವಲ್ಪ ಐತಿ, ಭಾಳ ಹಾಕಿಲ್ಲ, ಒಂಚೂರು ಅಷ್ಟೇ. ನಾನು ಸಲುವಾಗಿ ಸ್ವಲ್ಪ ಮೊಸರು ಮಾಡಿಕೊಂಡೆ. ಮತ್ತು ಸೌತೆಕಾಯಿ ಚಿನ್ನು ಇಲ್ಲಿ ಕಟ್ ಮಾಡಿಲ್ಲ ಇಟ್ಕೊಂಡಾರ, ತಿನ್ನತ್ತಾರ. ಪಾಪ ನಂಗೆ ಕರ್ಯಾಕ ಬಿಡಾಕ ಎಲ್ಲ ಬಂದಿದ್ರು. ಸ್ವಲ್ಪ ರೆಸ್ಟ್ ಮಾಡ್ತಾರಂತ ಮಾಡಲಿ, ನಾನು ನನ್ನ ಕೆಲಸಗಳು ಮುಗಿಸ್ಕೋತೀನಿ. ನೀವು ನೋಡ್ಕೊತಾರೆ ನೋಡಿ, ಇಲ್ಲೆಲ್ಲ ಶಾರ್ಟ್ಸ್ಗಳು ಕೆಲಸ ಹಚ್ಬಿಟ್ಟಿದ್ದಾರೆ. ಮತ್ತು ಹಾಲು ಕಸ ಇಟ್ಬಿಟ್ಟಿದ್ದೀನಿ, ಮಾಡ್ಕೊತೀನಿ ಪಟಾಪಟ. ಆಯ್ತು, ಈಗ 2 ಗಂಟೆ ಆಗದ. ಅವ್ರು ಸ್ವಲ್ಪ ಹೊರಗಡೆ ಹೋಗೋರಿದ್ದಾರೆ, ಇಲ್ಲಂತ ಆಮೇಲೆ ನಿಮ್ಗೆ ಹೇಳ್ತಾರೆ. ನಮ್ಮದು ಊಟ ಈಗ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಮುಂಚೆ ತೆಗೆದಿರ್ತೀನಿ ಪಟಾಪಟ ಎಲ್ಲ ಸಾಮಾನು. ಮತ್ತು ಆಮೇಲೆ ಸ್ವಲ್ಪ ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀನಿ. ಅದೆಲ್ಲ ತೊಳೆಯೋದಿದೆ ನನಗೆಲ್ಲ, ಫಿಶದು ಅದು ಇದು ಎಲ್ಲ. ಮತ್ತು ಬಟ್ಟೆಗೆ ಹಾಕೋದು ಬೇಡ. ತೊಳೆದಿದ್ದು ಮುಚ್ಚಳ ಇಲ್ಲಿ ಇಟ್ಟಾಳ ಅಕ್ಷರ, ಅದಕ್ಕೆ ಮತ್ತು ಇದು ತೆಗೆದು ಮುಚ್ಚಳ ಇಲ್ಲಿ ತೊಳೆದಾಳ ನೋಡಿ ಸ್ವಚ್ಛಂದ. ಇವೆಲ್ಲ ಬಾಟ್ಲಿಗಳು ಜಾಗ ಎಲ್ಲ ಇಲ್ಲಿ ಮಾಡಿದ್ದೀವಿ ಒಂದು ಸೈಡ್. ಇಲ್ಲೆಲ್ಲ ಬಾಟ್ಲು ಇಡಕ್ಕೆ ಮಾಡೈತಿ. ಚಲೋ ಆಗೈತಿ ಇದೆಲ್ಲ ಮಾಡಿದಾಗಿಂದ ನಮ್ಮದೆಲ್ಲ
ಎಲ್ಲ ನೀಟಾಗಿ ಇಡಕ್ಕೆ ಸಾಮಾನು. ಮಿಕ್ಸರ್ ಒಂದು ಇದೊಂದು ಬಾದಾಗದ, ನೋಡೋಣ ರಿಪೇರಿ ಮಾಡೋದಾಗ್ತದೆ. ಇನ್ನು ಹೊಸ ಮಿಕ್ಸರ್ ತೊಗೊಂಬರೋದಾಗ್ತದೆ ಗೊತ್ತಿಲ್ಲ. ಇದಂತೂ ಭಾಳ ಚಲೋ, ದಿನಾಲು ನಮ್ಗೆ ಯೂಸ್ ಆಗ್ತೈತಿ. ಕರೆಂಟ್ ಹೋದಾಗ ಇದೊಂದು ಸಣ್ಣ ಮಿಕ್ಸರ್ ಬೇಕಾಗೈತಿ. ಚಿನ್ನು ಏನೇನು ಮಾಡ್ತಾರೆ ನೋಡೋಣ. ಭಾಳಷ್ಟು ಹೊತ್ತು ಮತ್ತೆ ಕೆಲಸ ಮಾಡ್ಕೊಂಬಂದಾರ ಅವ್ರು. ಸಾಕಿಟ್ಟೆ ಬಂದ್ ಮಾಡೋ ಮಟ್ಟ ಇಷ್ಟೊಂದು ಮ್ಯಾಲೆ ಬಂದೈತೆ ನೋಡಿ. ಹಾಲು ಏನು ಮಾಡ್ತೀರಾ ಹಂಗೆ ಅದ. ಇವೆಲ್ಲ ಮಾಡ್ಕೊಳ್ಳೋ ಮಟ್ಟ ಟೈಮ್ ಆಗ್ತದೆ ನಂಗೆ. ಆಯ್ತು, ಈಗ 2:30 ಟೈಮ್ ಆಗೈತಿ. ಪಟ ಅಂತ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಮತ್ತು ಒಂದು ಸ್ವಲ್ಪ ವಿಡಿಯೋಗಳು ಇವತ್ತಿಂದ ಎಡಿಟಿಂಗ್ ಮಾಡಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಪಟ್ನ ಮಲ್ಕೊಳಕ್ಕೆ ಚಲೋ ಆಗ್ತದೆ ನನಗೆ. ಇವಷ್ಟು ಪಾತ್ರೆಗಳು ಅದಾವ, ಇದು ಸ್ವಲ್ಪ ಹಚ್ಬಿಟ್ಟೆ ಅಂದ್ರೆ ಜಾಗ ಆಗ್ತದೆ ಕಾಲಾಗ. ಅಪ್ಪನೂ ಬರಾವಂದಾನೆ ಇವತ್ತು. ಅದಕ್ಕೆ ಅವಂಗೂ ಸ್ವಲ್ಪ ಅಡುಗೆ ಮಾಡಿಟ್ಟೆ ಅಂತಂದ್ರೆ ಪಾಪ ಊಟ ಮಾಡ್ತದೆ ಬಂದಮೇಲೆ. ಹೊರಗಿನ ಊಟ ನಾನು 2-3 ದಿನ ಆಯ್ತು ಪಾಪ ತಿನ್ನತಾನ. ನೋಡೋಣ ಬಂದಮೇಲೆ ನಿಮ್ಗೆ ಭೇಟಿ ಮಾಡಿಸ್ತೀನಿ. ಇವೆಲ್ಲ ಸಾಮಾನು ಅದು ಇದು ಎಲ್ಲ ಜಾಗ ಹಚ್ಬಿಡ್ತೀನಿ. ಹಿಂಗೆ ಇಟ್ಟೆ ಅಂತಂದ್ರೆ ಏನಾಗ್ತದೆ, ಯಾರ್ಯಾರು ಬರ್ತಾರೆ, ನೀರು ಕುಡ್ದಿದ್ದು ಗ್ಲಾಸ್ ಇರ್ತಾವಲ್ಲ ಅವೆಲ್ಲ ಮತ್ತು ನಾವು ಜಾಗ ಹಚ್ಬಿಡ್ತೀವಿ. ಅವಾಗಿಂದವಾಗ ತೊಳೆಯೋದಿತ್ತು ಅಂದ್ರೆ ತೊಳೆಯೋದು ತೆಗೆದು ಇಟ್ಬಿಡ್ತೀವಿ. ಯಾಕಂದ್ರೆ ಇಲ್ಲೇ ಇಟ್ವಿ ಅಂತಂದ್ರೆ ಏನಾಗ್ತದೆ, ಇಲ್ಲೇ ಉಳಿತದೆ. ಅಲ್ಲೇ ನಮ್ಗೆ ಅದು ಚಿನ್ನುಗೆ ಅದು ಇಷ್ಟನೇ ಇಲ್ಲ. ನಂಗೆ ಒಂದು ಕಾಜಿನ ಗ್ಲಾಸ್ ಐತಲ್ಲ, ನಾ ಒಂದೇ ಅದು ಸಪ್ರೇಟ್ ಯೂಸ್ ಮಾಡ್ತೇನೆ. ನನಗೆ ಭಾಳ ನೀರು ಬೇಕಾಗ್ತದೆ. ಬರೀ ನೀರೇ ಕುಡ್ಕೋತಿರ್ತೀನಿ ನಾ. ಬೆಳಿಗ್ಗೆ ನಿಮ್ಗೆ ಹೇಳಿದೆಯಲ್ಲ ಒಂದು ಬಟ್ಟೆ ಇಟ್ಕೋತೀನಿ ಅಂತ, ಇದ್ರ ಸಲುವಾಗಿ ನಾನು ಬಟ್ಟೆ ಇಟ್ಕೊಂಡಿರ್ತೀನಿ. ಇಲ್ಲಿ ಇದು ಡೈನಿಂಗ್ ಟೇಬಲ್ ಒರೆಸ್ಕೊಳಕ್ಕೆ ಮಾಡೋಕೆ ಒಂದು ಬಟ್ಟೆ ಬೇಕಾ. ಇಲ್ಲಿ ಹಿಂದೆ ಹೋಗಿ ತೊಗೊಂಬರೋ ಮಟ್ಟ ಅಂತಂದ್ರೆ ಆಗಲ್ಲ. ಅದಕ್ಕೆ ಈ ರೀತಿ ಬಟ್ಟೆ ಇಟ್ಕೊಂಡು ನಾನು ಹೀಗೆಲ್ಲ ಇದು ಎಷ್ಟಾಗ್ತದೆ ಅಷ್ಟು ಒರೆಸ್ಕೊಂಡಿರ್ತೀನಿ. ಮತ್ತು ಚಿನ್ನೂ ಒರೆಸಿರ್ತಾರೆ. ಮತ್ತು ಊಟ ಮಾಡುವಾಗ ನಿಮ್ಗೆ ಗೊತ್ತದ, ಚಿನ್ನು ಊಟದ ಜೊತೆ ಶೇಂಗಾ ಸ್ವಲ್ಪ ಕೊಟ್ಟಿರ್ತೀನಿ. ಇದು ಶೇಂಗಾ ಡಬ್ಬಾನು ಇಲ್ಲೇ. ಶೇಂಗಾನು ಚಲೋ ಅದಾವ, ಇವು ಟೇಸ್ಟು ಅದಾವ. ಮತ್ತು ಇದು ಸ್ವಲ್ಪ ಅನ್ನ ಇಷ್ಟು ಉಳ್ದದ. ಈಗ ಅನ್ನನೂ ಅಲ್ಲಿ ಇಟ್ಬಿಟ್ಟು ಒಳಗಡೆ ಈ ರೀತಿ ಎಲ್ಲ ಚೇರೆಲ್ಲ ಹಿಂಗೆ ಇಟ್ಟಿರ್ತೀವಲ್ಲ, ನಮ್ಮ ಮನೆಯವ್ರಿಗೆ ಹಿಂಗೆ ಇಷ್ಟ ಆಗಲ್ಲ. ಅವ್ರಿಗೆ ಏನಿರ್ತದಲ್ಲ ನೋಡಂತಲೇ ಯಾರೋ ಬಂದ್ರೂ ಶಿಸ್ತಿರ್ಬೇಕು ಅವರಿಗೆ. ಈ ರೀತಿ ಇಲ್ಲಿ ಬಟ್ಟೆ ಒಗೆದ್ವಿ ಅಂದರೆ ಈ ರೀತಿ ಒಗೆದಿದ್ದು ಇಷ್ಟ ಆಗಲ್ಲ. ಅದಕ್ಕೆ ಅದು ನಿಮಗೆ ಸರಿ ತಪ್ಪುಗಳು ನಾ ಮಾಡಿ ಬಿಡ್ತಾಯಿದ್ದೀನಿ ಅದ್ರ ಸಲುವಾಗಿ. ಯಾಕಂದ್ರೆ ನಮ್ಮ ಮನೆಯವರಿಗೆ ಶಿಸ್ತಿನ ಸಿಪಾಯಿ ಅಂತಲೇ ಹೆಸರಿಟ್ಬಿಟ್ಟಿದ್ದೀನಿ ನಾನು. ಮತ್ತು ಒಂದು ಇಲ್ಲಿ ಸಣ್ಣ ಬಕೆಟ್ ನಾವು ಇಟ್ಬಿಟ್ಟಿದ್ದೀವಿ ಇಲ್ಲಿ ಅಡುಗೆ ಮನೆ ಒಳಗೆ. ಯಾವ ಗ್ಲಾಸ್ಗಳು ಪಾತ್ರೆಗಳೆಲ್ಲ ತೊಳೆದಿದ್ರಾದ್ರೂ ಹಾಕಿ ನಾವು ಇಟ್ಬಿಡ್ತೀವಿ ಇಲ್ಲಿ ಒಳಗಡೆ. ಹಿಂಗೆ ಈ ರೀತಿ ಮಾಡ್ಕೊಂಡಿದ್ದೀವಿ. ಆಮೇಲೆ ನಿಮಗೆ ಗೊತ್ತಾದ ಈಗಾಗಲೇ ನಾನು ಚಾಯ್ ಕಪ್ ಇದು ನಾನು ಚಾಯ್ದು ಒಂದು ಯೂಸ್ ಮಾಡ್ತೀನಿ. ಮತ್ತು ಇದ್ರೊಳಗೆ ಒಂದು ಕಪ್ ಒಳಗೆ ಚಾಯ್ ಅದು ಇದು ಮಾಡ್ಕೊಂಡಿರ್ತೀನಿ ನಾನು ಕುಡಿಯೋಕೆ. ನಂಗೆ ಇಲ್ಲಿ ಚಲೋ ಆಗ್ಯದ ಪಲ್ಯ. ಅಲಸಂಬಿ ಪಲ್ಯ ನೆನ್ನೆದು ಅಲಸಂಬಿ ಪಲ್ಯ ಇತ್ತು. ಅಲಸಂಬಿ, ಸೌತೆಕಾಯಿ, ಮೊಸರು ಎಲ್ಲ ತಿಂದೆ. ಚಲೋ ಅನಿಸ್ತು. ನಂಗೆ ನಿದ್ದೆ ಏನು ಬರ್ತಾಯಿಲ್ಲ. ರಾತ್ರಿ ಬೇಗ ಮಲ್ಕೊಳಕಿದೆನ್ನ. ಈಗ ನೋಡೋಣ, ಚಿನ್ನು ಹೊರಗಡೆ ಹೋಗೋರಿದ್ದಾರೆ. ಆಮೇಲೆ ಏನಂತ ನಿಮ್ಗೆ ಹೇಳ್ತಾರೆ ಅವ್ರು. ನಾಷ್ಟು ತನಕ ಬಟ್ಟೆ ನನ್ನ ಬೇರೆ ಬೆಳಿಗ್ಗೆ ಹಾಕೊಂಡಿದ್ದು ಬಟ್ಟೆ ಹಾಕ್ಕೊಂಬರ್ತೀನಿ. ಸಮೂಹ ಎಷ್ಟು ಗಂಟೆಗೆ ಬರ್ತಾಳೆ ನೋಡೋಣ. ಅಪ್ಪು ಬಂದಮೇಲೆ ಅಪ್ಪುಗೂ ಭೇಟಿ ಆಗೋದಿದೆ ನನಗೆ. ಮತ್ತು ಆಮೇಲೆ ಮತ್ತೆ ಸಿಕ್ಕರೈತಿ. ಇವಾಗಲೇ ಮುಂದೆ ಮಾಡಿದ್ದಾರೆ ನೋಡಿ. ಇಲ್ಲಿ ಮುಂದೆ ಮಲ್ಕೊಂಡಿದ್ದಾರೆ. ಮಲ್ಕೊಳ್ಳೋದಿಲ್ಲ ಏನಿಲ್ಲ, ಸುಳ್ಳು ಹಿಂಗೆ ಮಾಡ್ತಾರೆ. ನಿದ್ದಿನೂ ಹತ್ತಲ್ಲ ಏನಿಲ್ಲ. ಒಂದು 10 ನಿಮಿಷ ಮಲ್ಕೋತೆ ಅಂತ ಹೆಂಗೆ ರೂಮ್ ಹೆಂಗೆ ಮಾಡ್ಕೊಂಡಾರ ನೋಡಿ. ಎಲ್ಲ ಕತ್ಲಗವು ಚಾದರು ಹಾಕಾರಂತಾರೆ ನೋಡಿ ಮೈ ಮೇಲೆ. ಮೊಬೈಲ್ ನೋಡ್ಕೋತ ಸ್ವಲ್ಪ ಮಲ್ಕೋತಾರೆ ಅಷ್ಟ. ಪಾಪು ಭಾಳ ದಂದಿದ್ದಾರೆ, ಭಾಳ ದುಡ್ದಿದ್ದಾರೆ, ಭಾಳ ಕಷ್ಟಪಟ್ಟಿದ್ದಾರೆ. ಸ್ವಲ್ಪ ಆರಾಮ್ ರೆಸ್ಟ್ ಮಾಡಲಿ. ಏನೋ ಹಾಡ ಒಂದು ಹಚ್ಕೊಂಡು ಕೂತಾರೆ ನೋಡ್ರಿ ಇಲ್ಲಿ. ನಾನು ನೋಡಿ ರೆಸ್ಟ್ ಚೇಂಜ್ ಮಾಡಿ ಬಂದೆ. ಈಗ ಪಟ ಕೆಲಸ ಮಾಡ್ಕೋತೀನಿ. ಚಿನ್ನು ಅಂತ ಇದ್ದಾರೆ, ಭಾಳ ಗಡ್ಬಿಡಿ ಮಾಡ್ಕೋತ ಕೆಲಸ ಮಾಡ್ಕೊಳ್ಬೇಡ, ನಿಧಾನಾಗಿ ಮಾಡಂತ. ಫಿಶ್ಗಳು ತೊಗೊಂಬಂದಿದ್ದಾರೆ, ಮಟನ್ ತೊಗೊಂಬಂದಾರೆ, ಚಿಕನ್ ತೊಗೊಂಬಂದಾರೆ, ಭಾಳಷ್ಟೆಲ್ಲ ವೆರೈಟಿಗಳು ತೊಗೊಂಬಂದಾರೆ. ಮತ್ತು ಕೆಲಸ ನಿಧಾನಕ್ಕೆ ಮಾಡ್ಕೊತಾ ಇದ್ದಾರೆ. ಹೆಂಗಾಗ್ತದೆ ಹೇಳಿ ನೋಡೋಣ. ಟೈಮ್ ಎಷ್ಟಾಗೈತಿ ಈಗ. ಸಮೂನು ಬರ್ತಾಳೆ. ಆಕೆ ಪಾಲಕ್ ಮತ್ತು ಪನ್ನೀರ್ ಮಾಡೋಕೆ ಅವಳು ತಂದಿಟ್ಟಾಳ. ಚಿನ್ನು ಇದೆಲ್ಲ ತಂದಿಟ್ಟಾರ. ಮತ್ತು ನಂದು ಕೆಲಸಗಳು ಅದಾವ. ಮತ್ತು ಅದ್ರೊಳಗನೆ ಮಾಡ್ಕೊಂಡೆ ಪಟ ಎಷ್ಟಾಗ್ತದೆ ಅಷ್ಟು ಪಟ್ ಮಾಡ್ಕೊಂಡೆ. ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ತೊಳೆಯೋದು ಏನು ತೋರಿಸಲ್ಲ, ಒಬ್ಬೊಬ್ರಿಗೆ ನೋಡೋಕ್ಕಾಗಲ್ಲ, ಸರಿ ಅನ್ಸಲ್ಲ ಒಬ್ಬೊಬ್ಬರಿಗೆ. ಎಲ್ಲರೂ ನಮ್ಮ ವಿಡಿಯೋ ನೋಡ್ತೀರಿ ನೀವು. ಒಬ್ಬರು ನಾನ್ ವೆಜ್ ತಿನ್ನೋರು ನೋಡ್ತೀರಾ, ನಾನ್ ವೆಜ್ ತಿಂದೇ ಇರೋರು ನೋಡ್ತೀರಾ. ಅದಕ್ಕೆ ಮಾಡಿದ್ಮೇಲೆ ಸ್ವಲ್ಪ ತೋರಿಸಿರ್ತೀನಿ. ಜಾಸ್ತಿ ನಂಗೆ ತೋರ್ಸೋಕ್ಕಾಗಲ್ಲ. ಮತ್ತು ಈಗ ಕೆಲಸ ಮುಗಿಸ್ಕೊತೀನಿ. ಮತ್ತು ಟೈಮ್ ಈಗ ಆಗೈತಿ 3 ಗಂಟೆ ಆಗಕ್ಕೆ ಬಂದದನ. ಅದ್ರ ಸಲುವಾಗಿ ನಿಮ್ಗೆ ಸಿಗ್ತೀನಿ ಆಮೇಲೆ. ನಮ್ಮ ಮನೆಯವರು ಹೊರಗಡೆ ಸ್ವಲ್ಪ ಬೆಳಗಾವಿ ಕಫ್ಯೂಸ್ದಲ್ಲಿ ನಮ್ಮ ಸಂಬಂಧಿಕರಂತಂದರೆ ನಮ್ಮ ಕೋ-ಬ್ರದರ್ ಅಶೋಕ್ ಸಾಂಗ್ಲಿ ಅವರ ಮಗಳ ಅತ್ತೆ ಅದೇ ಪಾಪ ಬಳಿ ಚಿಕ್ಕೋಡಿ ಅಂತೇಳಿ ಭಾಳ ಒಳ್ಳೆಯವರಿದ್ರು. ನಾವೆಲ್ಲ ಯಾವಾಗ ಅವರು ಹೋದಾಗ ಭಾಳ ಆತ್ಮೀಯತೆಯಿಂದ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಆಮೇಲೆ ಪಾಪಿಗೆ ಅವರು ನಿನ್ನೆ ಸೇರ್ಕೊಂಡಿದ್ದಾರೆ. ಈಗ ಒಂದು ಅಂತ್ಯಕ್ರಿಯೆ ಇದೆ.
ಸೊ ಅಂತ್ಯಕ್ರಿಯೆಗೆ ಹೋಗಿ ಬರ್ತೇನೆ. ಅದೇ ಹೋಗಿ ಬರ್ರಿ. ಆಮೇಲೆ ಹಾಂ ಹಾಗೆ ಬಿಡ್ತು. ಸಮೂನು ಬಂದು ನಂದೆಲ್ಲ ಫಿಶ್ ತೊಳೆಯೋದು ಅದು ಇದು ಆಯಿತು ಕೆಲಸ. ಬಾಲ ತೆಗಿಯೋರು ಮೊದಲು ಸಮೂ ಬಂದ ಬಿಟ್ಟಾಳೀಗ. ಅವಳಿಗೆ ನಾನು ಒಂದು ಬಿಗ್ ಸರ್ಪ್ರೈಸ್ ಮಾಡೋಣ ಅಂತ ಹೇಳೋಣಂತ ಅವಳಿಗೆ ನಾವು ಬಂದೆ ಕ್ಲಾಸಿಗೆ ಅಂತ. ಭಾಳ ಖುಷಿ ಆಗ್ತಾಳೆ. ಅವಳಷ್ಟು ಖುಷಿ. ಇದು ಕೊಂಡಿ ತೆಗಿಬೇಕಲ್ಲ ಶಾಂಭವಿ ಬ್ಯಾಗ್. ನೀವು ಹೇಗ ಬಂದಿಲ್ಲ? ಹಾಂ ನಂಗೆ ಹೆಂಗೆ ಅನ್ಸಾತೈತಿ ನಿಂಗೆ ನೋಡಿದ್ರೆ? ಅತ್ತ ಅವ್ರ ಥರ ಮಲ್ಕೊಂಡವ್ರ ಥರ ಹಂಗಾಗೈತಿ. ನಾನು ಜಿಮ್ಮಿಗೆ ಹೋಗಿ ಬಂದೆ. ಹಾಂ ಡಾಕ್ಟ್ರೇ ಒಂದು ಗಪ್ ಗಪ್ ಫೋನ್. ನಾಳೆ ಹ್ಯಾಪಿ ನ್ಯೂ ಇಯರ್ ಇಲ್ಲ, 31ಗೆಲ್ಲ ಇಲ್ಲ, 31ಗೆಲ್ಲ ಮಾಡತ್ತೇವಲ್ಲ. ಇಲ್ಲ ನಿಂಗೆ ಗೊತ್ತಿಲ್ಲ, ಪ್ರತಿ ವರ್ಷ 31ಗೆ ಎಲ್ಲ ಅಡುಗೆ ಮಾಡಿರ್ತೇವಲ್ಲ. ರಾತ್ರಿ 12 ತನಕ 12 ಇದು ಮಾಡೋಕಂತ ಹೇಳಿ ಆದ ಈ ದಿನ ಪಾರ್ಟಿ. ಪಾರ್ಟಿ ಅಂದ್ರೆ ಅಂಥ ಪಾರ್ಟಿ ಅಲ್ಲ, ಊಟ ಅದು ಮಾಡಿ ಪಾರ್ಟಿ. ಅದಕ್ಕೆ ಹಬ್ಬ ನಿಂಗೆ ಮೀನಾನು ತೊಗೊಂಬಂದಾರ ನೀ ತಿನ್ಲಿ ಅಂತ. ನಿಂದು ಇನ್ನೂ ಕಮ್ಮಿ ಆಗಿಲ್ಲ? ಹಾಂ ಜಾಸ್ತಿ ಆಗೈತೆ ಭಾಳ. ಯಾಕಮ್ಮ ಯಾಕೆ ಹಿಂಗಾಗೈತೆ ನಿನಗೆ? ಕೈ ಎದುರು ತಿಳ್ಕೊಲ್ಲ, ಹೋಗ ಇನ್ಫೆಕ್ಷನ್ ಆಗ್ತೈತೆ. ಪಾಪ ಅವಳಿಗೆ ಎಷ್ಟು ಆರಾಮಿಲ್ಲ. ಮೊದಲ ಬಾಯಾಗ ಒಂದು ಅಲ್ಸರ್ ಆಗೈತಿ. ಇದೆಲ್ಲ ನಾನು ಮಾಡಿಟ್ಟೀನಿ ನಿಂಗೆಲ್ಲ, ಯಾಕಂದ್ರೆ ನೋಡೋದು ಏನಾಗ್ತೈತಿ. ಹಂಗೆ ಬೂಸ್ಟ್ ಬರತ್ತಿತ್ತಲ್ಲ, ನಂಗೆ ಸರಿ ಅನ್ಸ್ವತ್ತಾಗಿತ್ತ. ನೋಡಿ ನೀನು ಇತ್ತು ಫಿಶ್ ತಿಂದೆ, ಇಷ್ಟ ಆಯ್ತಾ? ಒಂದು ಪೂರ್ತಿ ಚಪಾತಿ ಭಾಳ ದಿನದಲ್ಲೇ ತಿಂದೆಲ್ಲ, ಅದಕ್ಕೆ ನಿಂಗೆ ಫಿಶ್ ತಂದಾರಪ್ಪ. ಅದ್ರ ಸಲುವಾಗಿ ನೀ ಯಾವಾಗ ಯಾವಾಗ ಆಗ್ತಾಯಿತ್ತಲ್ಲ ನೀ ಫಿಶ್ ಫ್ರೈ ತಿನ್ನ, ನಿನ್ನ ಸಲುವಾಗಿ ಮಾಡೈತೆ ಅದು. ಆಮೇಲೆ ಇಲ್ಲಿ ಬಿರಿಯಾನಿನೂ ರೆಡಿ ಆಗತೈತಿ. ದೊಡ್ಡ ಪಾತ್ರೆ ಇಟ್ಟು ಅಂದರೆ ಬಿರಿಯಾನಿನ ಅಂತ ತಿಳ್ಕೊಳ್ಳೋದೆ. ಇಲ್ಲಿ ಕುದೀತಾ ಇದೆ. ಮತ್ತು ಫಿಶ್ ಫ್ರೈ ಪೀಸ್ ಅದಾವ. ಅಕ್ಕಿನೂ ನೆನೆಸಿದೇನಿ, ಇಲ್ಲಿ ಅದ ಅಕ್ಕಿ ರೆಡಿ ಅದ. ಆಮೇಲೆ ಇದ್ರ ಮಟನ್ ಕುದಿಸಿ ಇದ್ರೋಗಿಟ್ಟದ. ಆಮೇಲೆ ಕೊಬ್ಬರಿ ಸ್ವಲ್ಪ ಇತ್ತು, ತೆಂಗಿನಕಾಯಿ ಹೊಡೆದಿರಲಿಲ್ಲ, ಅದೇ ಕೊಬ್ಬರಿನ ಪಲ್ಯಗದು ಹಾಕ್ತಾ ಇದ್ದೀನಿ. ಮತ್ತು ಹಾಂ ನಾಳೆ ಮಾಡೋಣ. ಈಗ 5 ಗಂಟೆ ಆಗಾಗ ಬಂದದ. ನಮಗೂ ಭಾಳ ಕೆಟ್ಟ ನಿದ್ದೆ ಬರತ್ತದ ಈಗ, ಅದಕ್ಕೆ ಕರೆ ಮಲ್ಕೊಳ್ಳೋದಿಲ್ಲ ನಾ ಈಗ. ಮತ್ತು ನಾ ಏನು ಮಾಡ್ತೀನಿ ಈಗ, ಒಂದು ಸ್ವಲ್ಪ ಮುಖ ತೊಗೊಂಡು ಸ್ವಲ್ಪ ಚಾ ಇದು ಕುಡಿದ್ರೆ ಸ್ವಲ್ಪ ಇದು ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ 5 ಗಂಟೆಗೆ ಮಲ್ಕೊಳ್ಳೋದಂದ್ರೆ ಆಗಲ್ಲ, ಬೇಡ ಈಗ ಮಲ್ಕೊಳ್ಳೋದೆ. ಈಗ ಮಲ್ಕೊಂಡೆ ಅಂದ್ರೆ ನಾನು ಅದೇ ರಾತ್ರಿ ಬೇಗ ಮಲ್ಕೊತೀನಿ. ಯಾಕಂದ್ರೆ ಇವತ್ತು ಜಿಮ್ಗೆ ಹೋಗಿ ಬಂದೇನಿಲ್ಲ, ಅದಕ್ಕೆ ನಂಗೆ ಸ್ವಲ್ಪ ಜೋರು ನಿದ್ದಿನೂ ಭಾಳ ಕೆಟ್ಟ ಬರತೈತೆ. ಕರೆ ಮಲ್ಕೊಳ್ಳೋದು ಬೇಡ. ಯಾಕೆ ಹೋದ್ರವ್ರು? ಯಾರು ಬಿಟ್ಟ ಗಡ್ಬಡಿ ಮಾಡಿ ಇಲ್ಲ ಸರ್ ಅವ್ರು? ಯಾಕೆ ಹೋದ್ರವ್ರು? ಎಲ್ಲಿ ಯಾರೋ ಬಂದಿದ್ರು ಬಿಡಾಕ? ಆಟೋ ನಾ ಯಾರೋ ಬಂದಿದ್ದಾರೆ ಅಂದ್ಕೊಂಡೆ ಅಂದೆ. ಮತ್ತು ಏನೋ ಟರ್ನ್ ನೋಡ್ಕೊಂಡು ಗಾಡಿ ಹೋದಂಗೆ ಆಯ್ತು ಜೋರ್ಲೆ. ಚಲೋ ಆಯ್ತು ಬಿಡು. ಮತ್ತು ಬಂದಿ ಚಲೋ ಆಯ್ತು. ಎಷ್ಟೊಂದು ಅಡುಗೆಗೆಲ್ಲ ತಂದಿದ್ದೀವಿ. ಎಲ್ಲ ಇದಲ್ಲ. ಹಾಂ ಹಾಂ ಇಲ್ಲಿ ಏನು ಫಂಕ್ಷನ್ ಇಲ್ಲ, ಮನ್ಯಾಗ ಫಂಕ್ಷನ್. ಹಾಂ ಮತ್ತೆಲ್ಲ ಚಲೋ ಆತ ನಿಂದೆ? ಆಯ್ತಲ್ಲ ಚಲೋ ಆತ. ನಾನಿವತ್ತು ಎಲ್ಲಿ ಹೋಗಿ ಬಂದೆ ಹೇಳು? ನಾನಿವತ್ತು ಎಲ್ಲಿ ಹೋಗಿದ್ದೆ? ಕರೆಕ್ಟ್ ಹೋಗಿ ಬಂದೆ. ಎಲ್ಲ ಭಾಳ ಖುಷಿ ಆಯ್ತು ನನಗೆಲ್ಲ ಹೊಸದಾಗೈತಿ. ಚಕಾಚಕ್ ಎಲ್ಲ. ಟ್ರೆಡ್ಮಿಲ್ ಮೇಲೆ ಏನು ಮಾಡಿಲ್ಲ ಇವತ್ತು ಸ್ಟೆಪ್ ಅಪ್ ಮಾಡಿದೆ. ಆಮೇಲೆ ಇದು ವರ್ಕೌಟ್ ಮಾಡಿದೆ, ಮ್ಯಾಟ್ ವರ್ಕೌಟ್ ಮಾಡಿದೆ. ಆಮೇಲೆ ಅದು ಇದು ಮ್ಯಾಲಿಂಗ್ ಜಗ್ಗೋದು ಮಾಡಿದೆ. ಎಲ್ಲ ಚಲೋ ಅನಿಸ್ತೈತೆ ನಂಗೆ. ಆಮೇಲೆ ಹೊಸದಾಗೈತೆ, ನೀನು ಹೋಗ್ಬಾ. ನಂದು ಜುಂಬಾನು ಇವತ್ತು ಆಗಲಿಲ್ಲ, 6:10 ಟೈಮ್. ಮತ್ತು ಅಡುಗೆನೂ ನಂದೆಲ್ಲ ರೆಡಿ ಐತಿ. ಈಗ ಅಪ್ಪು ಊಟಕ್ಕೆ ಕೊಡೋಣ. ಮತ್ತು ನಾನು ಸ್ವಲ್ಪ ಒಂದು ವಿಡಿಯೋಗಳು ಎಡಿಟಿಂಗ್ ಮಾಡ್ಕೋತೀನಿ ಈಗ. ಮತ್ತು ನನಗೆ ನಿನ್ನೆ ಕರೆಕ್ಟ್ ಆಯಿತು, ಆರಾಮ್ ಮಲ್ಕೊಳಕ್ಕೆ ಚಲೋ ಆಯಿತು. ಆರಾಮ್ ಮಲ್ಕೊಂಡೆ ನಾನು. ಈಗ ನಾ ಎಲ್ಲ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ತೀನಿ. ಎಡಿಟಿಂಗ್ ಮಾಡಿ ಬೇಗ ಮಲ್ಕೊಂಡ್ಬಿಡ್ತೀನಿ. ಚಿನ್ನೂ ಬರ್ತಾರೆ ಟಯರ್ಡಾಗಿ. ಎಲ್ಲಿ ಕಳ್ಸತಿ ನಂಗೆ? ಹೌದಾ, ಸಾಮಾನು ಬಂದೈತೆ ಅಂತ ಅವಳು ಏನೋ ಆರ್ಡರ್ ಮಾಡಿದಾಳ. 5 ಏನೇನು ಆಮ್ಚೂರು ಅದು ಇದು ಮಾಡ್ಯಾಳ. ಅವರ ಸಾಮಾನು ಬಂದೈತಂತ ಇಲ್ಲಿ. ಫಸ್ಟ್ ಟೈಮ್ ಬ್ಲಿಂಕಿಟ್ ಮೇಲೆ ಮಾಡ್ತಾಯಿದ್ದೀವಿ ನಾವು. $5
ಐಟಮ್ಸ್ ಮಾಡಿದ್ವಲ್ಲ ಅದಾವಲ್ಲ ಹಾಂ ಓಕೆ ತಗೋ ಇದು ಇಷ್ಟು ದೊಡ್ಡ ಬಂದೈತೆ ನಾ ಏನೇನು ತರಿಸ್ಬಿಟ್ಟೆ ನೋಡಿ ಗೊಬ್ಬಿ ಎಲ್ಲ ಕಲ್ತ್ಬಿಟ್ಟಾಳಿ ಇದೆಲ್ಲ ಕೆಲಸ ಮಾಡಿ ನೋಡಿ ಯಾವ ರೀತಿ ಮಾಸ್ಕ್ ತೊಗೊಂಬಂದಿದ್ದಾಳ ಚಲೋ ಅದಾವಲ್ಲ ಇವು ಅವು ಭಾಳ ಸಾದಾ ಮೊದ್ಲಿನ ಸ್ವಲ್ಪ ಡಿಫ್ರೆಂಟ್ ಇದ್ದು ಸಿಂಪಲ್ ಆಗಂತಲೇ ನಾ ಏನು ಮಾಡೀನಿ ಸೋಪ ಇಲ್ಲಿ ಒಳಗೆ ದೂಸೇನಿ ಮತ್ತು ಚಿನ್ನೂ ಒಂದು ಕೆಲಸ ಏನ ನಡು ದಾರ್ಯಾಗ ಸೋಪ ಇಟ್ಬಿಡ್ತಾರೆ ಈ ಕಡೆಯಿಂದ ಆರು ಪಾರ್ ಕಿಟಕಿಯಾಗಿಂದ ಗಾಳಿ ಬರ್ತೈತೆ ನನಗಂತೂ ಅಷ್ಟು ಕಾಣಿಸತ್ತೈತಲ್ಲ ಮತ್ತೆ ಹಾಂ ಚಸ್ಮಾನ ಕಳಿತ ಎಲ್ಲಿ ಅಮ್ಚೂರ ಅಂತ ತರ್ಸಿದ ಇದ್ಯಾಕ ಅಮ್ಚೂರ ಅದು ಇದು ಸ್ವಲ್ಪ ಪಾಲಕ್ ಪನ್ನೀರ್ ಸಲುವಾಗಿ ಈಗ ಎಲ್ಲ ಜೋಡ್ನ ಹಾಂ ಹೌದಾ ಚಲೋ ಆತ್ಲ ಐಡಿಯಾ ಚಲೋ ಮಾಡಿಲ್ಲ ಇದು ನಿನ್ನೆ ಮಖಾನೆ ತೊಗೊಂಬಂದಿದ್ವಲ್ಲ ಅದಕ್ಕೆಲ್ಲ ಏನೇನು ಸ್ವಂತ ಅವಳೇ ಮಾಡ್ತಾ ಇದ್ದಾಳೆ ನೋಡಿ ಅಡುಗೆ ಅದೊಂದು ಭಾಳ ಚಲೋ ಆಗೈತೆ ಆಕಿಗೆ ಏರ್ ಫ್ರೈಯರ್ ಒಂದು ಮತ್ತು ಇದೊಂದು ಅಮ್ಚೂರದ ಎಷ್ಟು ಚಂದ ಡಿಸೈನ್ ಇದ್ದು ನೋಡಿ ಅದ್ರ ಮೇಲೆ ನೋಡೋಣ ಊಟ ಮಾಡಿ ಸುಕ್ಕ ಮತ್ತು ನೀವು ಇದನ್ನು ಚಪಾತಿ ಮತ್ತು ಸುಕ್ಕ ತಿಂದ ಅನ್ನ ತಿಂತಿ ನೀನು ಜೀರಾ ಪೌಡ್ರ್ ಚಲೋ ಆಯ್ತು ಎಲ್ಲ ಭಾಳಷ್ಟು ಸಾಮಾನು ಆರ್ಡರ್ ಮಾಡ್ಯಾಳ ಮತ್ತೆಲ್ಲ ಚಲೋ ಆತೀವಿ ಎಲ್ಲ ಬೇಗ ಮೊದಲು ಆಮೇಲೆ ಮಾಡುವಾಗ ಆಕಿಗೆ ಇದನ್ನ ಆಗ್ತೈತಿ ಮಖಾನೆ ಮಾಡಾಕೆದಾಳ ಟೈಮ್ ಈಗ 6:30 ಆಗೈತಿ ಮತ್ತು ಇನ್ನೂ ಚಿನ್ನಕ್ಕೆ ಬಂದಿಲ್ಲ ಭಾಳ ಟೈಮ್ ಆತವ್ರಿಗೆ ಗಪ್ಪ ಊಟ ಮಾಡಕ್ಕೆ ಕುಂತಾನ ಹೆಂಗೆ ಅನಿಸ್ತಾ ಇದೆ ನಿಂಗೆ ಭಾಳ ದಿನ ಆದ್ಮೇಲೆ ಮನೆ ಊಟ ಮಾಡತ್ತೆ ನೋಡಿ ಇದ್ದೀರಾ ದೊಡ್ಡಪ್ಪಗಳ ಮನೆಗೆ ಹೋದ್ರಂತ ಊರಿಗೆ ಹೊಂಟಿದ್ರಂತ ಮತ್ತು ವಾಪಸ್ ಅವ್ರೆ ದೊಡ್ಡಪ್ಪ ಅಂದ್ರಂತ ನಮ್ಮ ಮನೆ ಕಡೆ ನಡೀರಿ ಇವತ್ತು ಹೋಗೋನು ಮತ್ತು ನಾಳೆ ಕಡೆ ಹೋಗ್ರಿ ಅಂತ ಶಾಂಭವನ್ ಮತ್ತು ಮಖಾನಿ ಏನೇನು ಮಾಡೋದು ಚಲೋ ಆಗೈತಿ ಅಪ್ಪನ ಬಿರಿಯಾನಿ ಮತ್ತು ತಿನ್ನಾತನ ಬಿರಿಯಾನಿ ಹಿಂಗಾಗೈತಿ ಬಿರಿಯಾನಿ ಒಳಗೆ ಈರುಳ್ಳಿ ಇಲ್ಲ ಕೊತ್ತಂಬರಿ ಇಲ್ಲ ಅಂದ್ರೆ ಕೊತ್ತಂಬರಿ ಸ್ವಲ್ಪ ಮ್ಯಾಲೆಗೆ ಏನು ಪುದೀನ ಅದು ಏನು ಹಾಕಿಲ್ಲ ಎಕ್ದಮ್ ಸಿಂಪಲ್ ಬಿರಿಯಾನಿ ಮಾಡೀನಿ ಈರುಳ್ಳಿ ಅಂದಮೇಲೆ ಈರುಳ್ಳಿದಾದ ಹಿಂಗೆ ಅದು ಇದು ಬರ್ತಾ ಇದಾವಂತ ಡೇಕರ್ ಟೈಪ್ ಬರ್ತಾವಲ್ಲ ಅವು ಬರಲ್ಲೇ ಅದು ಈರುಳ್ಳಿ ಅಪ್ಪನೂ ಅನ್ನತ್ತಾರ ಈರುಳ್ಳಿ ನೀವು ಒಗಿತೀರ ಅಂದಮೇಲೆ ಅದು ಯಾಕೆ ಹಾಕ್ತೀರ ಸುಮ್ಮನೆ ಅಂತ ಅನ್ನತ್ತಾರ ಅಪ್ಪನೂ ತೆಗ್ದು ಹಿಂಗೆ ಒಗ್ಯಾತಾರಲ್ಲ ಪ್ಲೇಟು ಅದು ಅದ್ರ ಸಲುವಾಗಿ ಈರುಳ್ಳಿ ಕ್ಯಾನ್ಸಲ್ ಮಾಡೈತಿ ನೀ ಸ್ವಲ್ಪ ಬಿರಿಯಾನಿ ತಿನ್ನು ಬಿಸಿ ಬಿಸಿ ನೋಡೋಣ ಮತ್ತು ಆಮೇಲೆ ಲೇಟ್ ಆಗ್ತೈತೆ ನಾನು ಊಟ ಮಾಡಿಬಿಡ್ತೇನೆ ಟೈಮ್ ಆಗೈತಿ ಈಗ ಏನೇನು ನಡ್ದೈತಿ ಇದು ಮಖಾನೆ ಮತ್ತು ಇದು ನಮ್ಮ ಮನೆ ಒಳಗೆ ಏನು ಕೆಲಸ ನಡೆದ ಅಂತೀನ ಶಂಭು ಏನು ಮಾಡ್ಕೋತೀನಿ ಇದು ಕುರ್ಕುರೇದ ಮಸಾಲ ತರಿಸಿ ತಾನು ಸ್ವಂತ ಕುರ್ಕುರೆ ಒಳಗೆ ಹೆಂಗೆ ಇರ್ತದಲ್ಲ ಆ ರೀತಿ ಎಲ್ಲ ಮಾಡ್ಕೊತಾ ಇದ್ದಾಳೆ ನೋಡಿ ಇನ್ನೇನು ನನಗೆಲ್ಲ ವಾಸನೆ ಯಾವಾಗಿನ ತೋರಿಸ್ಕೊತ್ಕೋತಾಳೆ ನೋಡಿ ಇದ್ರದ್ದೆಲ್ಲ ಈರುಳ್ಳಿ ಪೇಸ್ಟ್ ಅಂತ ಬೆಳ್ಳುಳ್ಳಿ ಪೌಡ್ರ್ ಈರುಳ್ಳಿ ಪೌಡ್ರ್ ಸೀಮ್ ಹಂಗೆ ಅನಿಸ್ತಾ ಇದೆಯಲ್ಲ ಎಲ್ಲ ಮನ್ಯಾಗ ತಯಾರು ಮಾಡತ್ತ ಅಂತಂದ್ರೆ ಏನು ಮಾಡ್ತೀರಾ ಹೇಳಿ ಈಗ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ನನಗೂ ಹಶು ಆಗೈತಿ ಈಗ ಮತ್ತು ನಾನು ಊಟ ಮಾಡ್ತೇನೆ ಸ್ವಲ್ಪ ಬೇಗ ಮಲ್ಕೋತೇನೆ ಈಗ ಫುಲ್ ಟಯರ್ಡ್ ಆಗೈತಿ ಕಣ್ಣಂತೂ ಭಾಳ ಸಣ್ಣಾಗತ್ತವ ನಿನ್ನೇನು ಹಿಂಗಾಗಿತ್ತು ನನಗೆ ಇವತ್ತು ಫುಲ್ ಹಿಂಗಾಗೈತಿ ಇವತ್ತು ಒಂದು ಖುಷಿ ಏನ ಫುಲ್ ಜಿಮ್ಮಿಗೆ ಹೋಗಿ ಬಂದೇನು ಅನ್ನೋದು ಒಂದು ಫುಲ್ ಪವರ್ ಬಂದಂಗೆ ಆಗೈತಿ ಮತ್ತು ನಿದ್ದೆನೂ ಬಂದೈತಿ ಕಣ್ ತುಂಬ ನಿದ್ದೆ ಮಾಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾಳೆ ಮತ್ತು ಹೊಸ ವರ್ಷಕ್ಕೆ ನಿಮ್ಗೆ ನಾಳೆ ಸಿಗ್ತೀನಿ ಇವತ್ತು ನೋಡಿ ಏನಂತ ಇದ್ದಾರೆ ಹೊಸ ವರ್ಷ ಮಾಡಿ ಮಲ್ಕೊ ಅಂತ ಆಯ್ತು ತಗೊಳ್ಳಿ ಹಂಗೆ ಮಾಡೋಣ ಈಗ ಸದ್ಯಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಊಟ ಮಾಡಿ